ಬಿಜೆಪಿ MLA-ಗಳಿಗೂ ಬರ್ರಿ, MP-ಗಳಿಗೂ ಕೇರಳ ಬರ್ರಿ ಅಂತ ಅವ್ರಿಗೂ ಕರೆ ಕೊಡ್ತಾರೆ. ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಕೊಡಬೇಕು. ಆ ದೃಷ್ಟಿಯಿಂದ ಇವತ್ತು ನಮ್ಗಾಗ್ತಿರೋಂಥ ಅನ್ಯಾಯನ ಕೂಗನ್ನ ಎತ್ತಾ ಇದೀವಿ. ನಮ್ಮ ದುಡ್ಡು ನಮಗೆ ಕೊಡಿ ಅಂತ ಕೇಳೋಕೆ ನಾವಿಲ್ಲೆಲ್ಲ ಬರ್ತಾ ಇದೀವಿ, ನಾವೆಲ್ಲ ಸೇರ್ತಾ ಇದೀವಿ. ದಯವಿಟ್ಟು ಇದಕ್ಕೆ ಕೈ ಜೋಡಿಸಿ. ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯ. ನಮಸ್ಕಾರ, ಹೇಗಿದ್ದೀರಿ? ಶುಭ ಸಂಜೆ. ನಾನು ಚಂದನ್ ಶರ್ಮಾ, ನಿಮ್ಮ ಜೊತೆಗೆ ವಿಸ್ತಾರದ ವ್ಯೂ ಪಾಯಿಂಟ್ನ ನೇರ ಚರ್ಚೆ, ನೇರ ಡಿಬೇಟ್ನಲ್ಲಿ. ಅನುದಾನದ ಕದನ ದೆಹಲಿಯ ಅಂಗಳದವರೆಗೂ ಕೂಡ ತಲುಪಿಕೊಂಡಿದೆ. ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಬೆಳಗ್ಗೆ ಶುರುವಾಗುವ ದಂಗಲ್ ಇದೆಯಲ್ಲ, ಅಥವಾ ಪ್ರತಿಭಟನೆ ಇದೆಯಲ್ಲ, ಅದು ಯಾವ ಹಂತಕ್ಕೆ ಹೋಗಿ ಮುಟ್ಟತ್ತೆ, ಯಾವ ಹಂತಕ್ಕೆ ಹೋಗಿ ತಲುಪತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡ್ತಾ ಇದ್ದೀವಿ. ಇದರಿಂದ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಬಿಸಿ ತಾಕತ್ತಾ? ನಮಗೆ ಬರಬೇಕಾಗಿರುವ ಟ್ಯಾಕ್ಸ್ ಡೆವಲ್ಯೂಷನ್ ಇಂದ ಹಿಡಿದು ಬೇರೆ ಬೇರೆ ದುಡ್ಡು ಅಂತ ಕಾಂಗ್ರೆಸ್ನವರು ಏನು ವಾದ ಮಾಡ್ತಾ ಇದ್ದಾರೆ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಏನು ಹೇಳ್ತಾ ಇದ್ದಾರೆ, ಆ ಅನ್ಯಾಯ ಸರಿ ಹೋಗುತ್ತಾ? ಅಥವಾ ಕೇವಲ ಸಾಂಕೇತಿಕವಾಗಿ ಕೆಲವು ನಿಮಿಷಗಳ ಕಾಲ, ಕೆಲವು ಗಂಟೆಗಳ ಕಾಲ, 11ರಿಂದ 1:15 ಸುಮಾರು 2.5 hours ಪ್ರತಿಭಟನೆಯನ್ನು ನಡೆಸಿ ಕಾಂಗ್ರೆಸ್ಸಿನವರು ವಾಪಸ್ ಆಗಿ ಬಿಡ್ತಾರೆ. ಇವೆಲ್ಲದರ ನಡುವೆ ನಮ್ಮನ್ನು ಕಾಡುವ ಇನ್ನೂ ಹಲವು ಪ್ರಶ್ನೆಗಳಲ್ಲಿ ಅತ್ಯಂತ ಪ್ರಮುಖ ಪ್ರಶ್ನೆ ಯಾವುದು ಅಂತಂದ್ರೆ, ಕೇಂದ್ರದಿಂದ ಬರುವ 3 ರೀತಿಯ ದುಡ್ಡಿನಲ್ಲಿ, ಅದು ಒಂದು ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ, ಮತ್ತೊಂದು ಅನುದಾನದ ರೂಪದಲ್ಲಿ, ಮತ್ತೊಂದು ಸಾಲದ ರೂಪದಲ್ಲಿ ದುಡ್ಡು ಬರುತ್ತಲ್ಲ, ಆ 3 ರೀತಿಯ ದುಡ್ಡಿನಲ್ಲಿ ಟೆಕ್ನಿಕಲಿ ಸ್ಪೀಕಿಂಗ್ ಕಾಂಗ್ರೆಸ್ಸಿನವರ ಪ್ರಕಾರ ಯಾವ ದುಡ್ಡಿನಲ್ಲಿ ಅನ್ಯಾಯ ಆಗಿದೆ? ದಟ್ಸ್ ದಿ ಬಿಗ್ಗೆಸ್ಟ್ ಕ್ವೆಶ್ಚನ್ ಆಫ್ ದಿ ಮೊಮೆಂಟ್. ಬಿಕಾಸ್ ಬಿಜೆಪಿ ಏನು ಹೇಳುತ್ತೆ, ನಾವು ನಿಮಗೆ 50 ಕೋಟಿ ಜನಧನ ಅಕೌಂಟ್ಗಳನ್ನು ಓಪನ್ ಮಾಡಿಕೊಟ್ಟಿದ್ದೀವಿ, 55 ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು ಕೊಟ್ಟಿದ್ದೀವಿ, 56,000 ಕಿಲೋಮೀಟರ್ ರಸ್ತೆ ಕೊಟ್ಟಿದ್ದೀವಿ, ಯಾರು ಕೊಡದಂಥ 10 ಕೋಟಿ ಗ್ಯಾಸ್ ಕನೆಕ್ಷನ್ನ ಕೊಟ್ಟಿದ್ದೇವೆ ನಾವು, ಮನೆಗೂ ಕೂಡ ಜಲಜೀವನ್ ಮಿಷನ್ನ ಅಡಿಯಲ್ಲಿ 21 ಲಕ್ಷ ಹಳ್ಳಿಗಳಿಗೆ, ಬರೀ ಕರ್ನಾಟಕದಲ್ಲೇನೆ 21 ಲಕ್ಷ ಮನೆಗಳಿಗೆ ನಾವು ನೀರನ್ನು ಪೂರೈಸುವಂಥ ಪ್ರಯತ್ನ ಮಾಡಿದ್ದೇವೆ. ಸುಮಾರು 4 ಲಕ್ಷ ಹಳ್ಳಿಗಳನ್ನು ಇಡೀ ಭಾರತದಾದ್ಯಂತ ನಾವು ತಲುಪುವ ಪ್ರಯತ್ನ ಮಾಡಿದ್ದೇವೆ. ಇಷ್ಟೆಲ್ಲ ನಾವು ಮಾಡಿರುವಾಗ, ಇಷ್ಟೆಲ್ಲ ನಾವು ಅನುದಾನ ಕೊಟ್ಟಿರುವಾಗ, ರೈಲು ಕೊಟ್ಟಿರುವಾಗ, ಬಸ್ ಕೊಟ್ಟಿರುವಾಗ, ಬೇರೆ ಬೇರೆದು ಕೊಟ್ಟಿರುವಾಗ, ನೀವು 14th 15th ಫಿನಾನ್ಸ್ ಕಮಿಷನ್ ಅಂತ ಹಿಡಿದುಕೊಂಡಿದ್ದೀರಿ, ನೀವು ಮಾಡ್ತಾ ಇರುವ ಹೋರಾಟ ತರವೇ ಅಂತ ಬಿಜೆಪಿ ಪ್ರಶ್ನೆ ಕೇಳ್ತಾನೆ ನಿರ್ಮಲಾ ಸೀತಾರಾಮನ್ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ನೀವು ಬೇಡದಕ್ಕೆ ದುಡ್ಡು ಖರ್ಚು ಮಾಡಿಕೊಂಡು ನಮ್ಮ ಹತ್ರ ಬರ್ತೀರಾ? ಇದು ನಿರ್ಮಲಾ ಸೀತಾರಾಮನ್ ಮಾನ್ಯ ವಿತ್ತ ಸಚಿವರ ಪ್ರಶ್ನೆ. ಹಾಗಾದರೆ ಒನ್ ಆಫ್ ದಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆಗಿರುವ ನಾವು ಕರ್ನಾಟಕದವರು ಪಡೆದುಕೊಳ್ತಾ ಇರೋದು ಏನು? ನಮಗೆ ನಿಜಕ್ಕೂ ಅನ್ಯಾಯ ಆಗ್ತಾ ಇದೆಯಾ? ಅನ್ಯಾಯ ಆಗ್ತಾ ಇಲ್ವಾ? ಐ ಆಮ್ ಓಪನ್ ಅಪ್ ವೆರಿ ಸ್ಟ್ರೈಟ್ಲಿ ಫಾರ್ ದಿ ಡಿಬೇಟ್ ನಾವ್. ಲೆಟ್ ಮಿ ಸ್ಟಾರ್ಟ್ ದಿ ಡಿಬೇಟ್. ಈಗ ನಾನು ಕೆಲವು ಪಾಯಿಂಟರ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆ ಪಾಯಿಂಟರ್ಗಳ ಪ್ರಕಾರ ಕಾಂಗ್ರೆಸ್ಸಿನ ಆರೋಪದ ಬಗ್ಗೆ ಚರ್ಚೆ ನಡೆಸಿಬಿಡೋಣ. ಕಾಂಗ್ರೆಸ್ ಏನು ಹೇಳ್ತಾ ಇದೆ? ವಾಟ್ಸ್ ದ ಟೇಕ್ ಆಫ್ ಕಾಂಗ್ರೆಸ್ ಅಬೌಟ್ ದಿಸ್ ಇಶ್ಯೂ? ಕಾಂಗ್ರೆಸ್ನ ವಾದ ಏನು? ಅನುದಾನದ ವಿಚಾರದಲ್ಲಿ ಕಾಂಗ್ರೆಸ್ ಏನು ಹೇಳ್ತಾರೆ? ಸಿ ವಾಟ್ ಕಾಂಗ್ರೆಸ್ ಹ್ಯಾಸ್ ಟು ಸೇ ಇಸ್, ಆರೋಪ ಬರ ಪರಿಹಾರವನ್ನು ಒಂದೇ ₹1 ಬಿಡಿಗಾಸು ಅಂತ ಕೂಡ ಇವರು ಹಂಚಿಲ್ಲ. ನಾವು 18,177 ಕೋಟಿ ರೂಪಾಯಿ ರಾಜ್ಯದ ಬೇಡಿಕೆಯ ರೀತಿಯಲ್ಲಿ ಬರ ಪರಿಹಾರವನ್ನು ಕೇಳಿದ್ವಿ. ಕೇಂದ್ರ ಸರ್ಕಾರ ಕೋಳಿ ಮೊಟ್ಟೆ ಕೊಡ್ತು ನಮಗೆ. ಇಲ್ಲಿ ಬಂದರು, ಎಲ್ಲ ದೊಡ್ಡ ಮಟ್ಟದಲ್ಲಿ ಎಲ್ಲ ಸರ್ವೆಗಳನ್ನು ಮಾಡ್ಕೊಂಡು ಹೋದರು, ಒಂದೇ ₹1 ಕೊಡಲಿಲ್ಲ. ಓಕೆ, ತೆರಿಗೆ ಪಾಲಿನ ಬಗ್ಗೆ, ತಾರತಮ್ಯದ ಬಗ್ಗೆ ಮಾತನಾಡ್ತಾರೆ. 14th ಮತ್ತು 15th ಫಿನಾನ್ಸ್ ಕಮಿಷನ್ನ ಬಗ್ಗೆ ಇವರು ಚರ್ಚೆ ನಡೆಸುವಾಗ 4.72 ಇಂದ 3.64ಗೆ ಇಳಿಕೆ ಆಗಿದೆ. ರಾಜ್ಯಕ್ಕೆ ಆದಂಥ ನಷ್ಟ
ಸುಮಾರು 62,098 ಕೋಟಿ ರೂಪಾಯಿಗಳು. ಇದು ಕಾಂಗ್ರೆಸ್ಸಿನವರ ಮತ್ತೊಂದು ಪ್ರಬಲವಾದಂಥ ಆರೋಪ. ಅದರ ಜೊತೆಗೆ ನಮಗೆ ಬರಬೇಕಾದಂಥ ಬೇರೆ ಬೇರೆ ದುಡ್ಡು, ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಏನು ಕರಿತೀವಿ, ಅದು ಬಂದೇ ಇಲ್ಲ. ಆಮೇಲೆ ಭದ್ರಾ ಮೇಲ್ದಂಡೆ ಯೋಜನೆ, ಅದಕ್ಕೆ 5,300 ಕೋಟಿ ಘೋಷಣೆ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೀರಲ್ಲ, ಏನ್ರಿ ನೀವು ಸುಳ್ಳು ಹೇಳ್ತೀರೇನ್ರಿ, ನಾಟಕ ಮಾಡ್ತೀರೇನ್ರಿ, ಹಲೋ ಕೇಂದ್ರ ಅಂತ ರಾಜ್ಯ ಸರ್ಕಾರದವರು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ. ದಿಸ್ ಇಸ್ ಫ್ಯಾಂಟಾಸ್ಟಿಕ್. ಬಹಳ ಪ್ರಶ್ನೆಗಳು ಹುಟ್ಕೊಳ್ಬೇಕು ಡೆಮೊಕ್ರೆಟಿಕ್ ಸೆಟಪ್ನಲ್ಲಿ. ಪ್ರಶ್ನೆಗಳು ಹುಟ್ಕೊಂಡ್ರೆ ಮಾತ್ರ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು, ನೀವು ಎಲ್ಲರೂ ಕೂಡ ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಮತ್ತು 15ನೇ ಹಣಕಾಸು ಆಯೋಗ 5,495 ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತು. ಕೊಟ್ರ ನೀವು ದುಡ್ಡನ್ನ? ಈ ಪ್ರಶ್ನೆಯನ್ನು ಇವತ್ತು ರಾಜ್ಯ ಸ್ಪಷ್ಟವಾಗಿ ಕೇಂದ್ರಕ್ಕೆ ಕೇಳ್ತಾ ಇದೆ. ನಾನು ಬಹಳ ನ್ಯೂಟ್ರಲ್ ಆಗಿ ಇವತ್ತಿನ ಚರ್ಚೆಯನ್ನು ಇರಿಸುವುದಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ ನಿಮ್ಗೆ ಅನ್ಸ್ಬೋದು, ಓ ಏನಪ್ಪ ಕಾಂಗ್ರೆಸ್ನ ವಿರುದ್ಧ, ನಾಟ್ ಅಟ್ ಆಲ್. ಓ ಏನಪ್ಪ ಬಿಜೆಪಿಯ ಪರ, ಅಬ್ಸಲ್ಯೂಟ್ಲಿ ನಾಟ್. ನಾನು ಟು ದಿ ಪಾಯಿಂಟ್, ವ್ಯೂ ಪಾಯಿಂಟ್ನಲ್ಲಿ ಪ್ರಶ್ನೆಗಳ ಜೊತೆಗೆ ಉತ್ತರಗಳನ್ನು ಪಡೆದುಕೊಳ್ಳುವಂಥ ಪ್ರಯತ್ನ. ಸಹಭಾಗಿತ್ವ ಯೋಜನೆಗೆ ಅನುದಾನ ಕಡಿತ 20,000 ಕೋಟಿ ರೂಪಾಯಿ 21-22 ಸಿಕ್ಕಿದ್ದು, 22-23 ಸಿಕ್ಕಿದ್ದು 13,000 ಕೋಟಿ ರೂಪಾಯಿ. ಇದು ಒನ್ಸ್ ಅಗೈನ್ ಕಾಂಗ್ರೆಸ್ಸಿನ ನೇರ ಆರೋಪಗಳಲ್ಲಿ ಬಂದು. ಓಕೆ, ನಾನು ಚರ್ಚೆಯನ್ನು ಶುರು ಮಾಡ್ತಾ ಇದ್ದೇನೆ. ಸದ್ಯಕ್ಕೆ 3 ಜನ ಗೆಸ್ಟ್ಗಳು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ನಮ್ಮ ಸ್ಟುಡಿಯೋ ಗೆಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಜಾಯ್ನ್ ಆಗ್ತಾರೆ. ಆದರೆ ಈಗ ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ತಜ್ಞರಿದ್ದಾರೆ. ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಅಶೋಕ್ ಗೌಡ್ರು ಬಿಜೆಪಿಯಿಂದ ನಮ್ಮೊಟ್ಟಿಗೆ ನಮಸ್ಕಾರ. ಹಾಗೆ ದೇವರಾಜ್ ಅವರು ನಮ್ಮೊಟ್ಟಿಗೆ JDSನಿಂದ ಜಾಯ್ನ್ ಆಗಿದ್ದಾರೆ, ನಮಸ್ಕಾರ. ಹಾಗೂ TB ಜಯಚಂದ್ರ ಅವರು ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರು. ವೆರಿ ಲವ್ಲಿ ವೆಲ್ಕಮ್ ಟು ಯು ಸರ್. ನಮಸ್ಕಾರ. ಚಂದನ್ ಶರ್ಮಾ ವಿಸ್ತಾರ ನ್ಯೂಸ್ನಿಂದ ಮಾತನಾಡ್ತಾ ಇದ್ದೀನಿ, ನಮಸ್ತೆ. ನಮಸ್ಕಾರ. ಹಾಗೆ ಜಗದೀಶ್ ಶೆಟ್ಟಿಗಾರ್ ಅವರು ಆರ್ಥಿಕ ತಜ್ಞರು ನಮ್ಮೊಟ್ಟಿಗೆ ದಕ್ಷಿಣ ಕನ್ನಡದಿಂದ ಜಾಯ್ನ್ ಆಗಿದ್ದಾರೆ. ಅವ್ರಿಗೂ ಕೂಡ ಬಹಳ ಆತ್ಮೀಯವಾದಂಥ ಮತ್ತು ಬಹಳ ಪ್ರೀತಿಯ ಸ್ವಾಗತ. ನಾನು ಆಡಳಿತ ಪಕ್ಷದ ಮುಖಂಡರಿಂದಾನೇ ಶುರು ಮಾಡ್ತೇನೆ. ಸರ್, ಹೋರಾಟ ಮಾಡ್ತಾ ಇದ್ದೀರಿ. ಹೋರಾಟ ಡೆಮೊಕ್ರೆಟಿಕ್ ಸೆಟಪ್ನಲ್ಲಿ ಖಂಡಿತವಾಗ್ಲೂ ಕೂಡ ಇರಬೇಕು. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬ್ಯೂಟಿ, ಅದು ಹೋರಾಟ ಅಂತನ್ನೋದು. ಅದು ಮಾಡಬೇಕು. ಅದನ್ನು ಮಾಡೋ ಮೂಲಕ ಹಲವು ವಿಚಾರಗಳನ್ನು ಗಿಟ್ಟಿಸ್ಕೊಳ್ಬೇಕು, ದಕ್ಕಿಸ್ಕೊಳ್ಬೇಕು. ನಮ್ದು ಯಾವುದಾಗಬೇಕು ಅದು ನಮ್ಮ ಪಾಲ್ ಆಗಲೇಬೇಕು. ನನಗೆ ಒಂದಿಷ್ಟು ಹೈಲೈಟ್ಸ್ ಕೊಟ್ಬಿಡಿ. ಎಲ್ಲೆಲ್ಲಿ ತೊಂದರೆ ಆಗಿದೆ, ಎಲ್ಲೆಲ್ಲಿ ಮೋಸ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ಇವ್ರು ಹೇಳ್ತಾರೆ ನಾವು ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲೂ ಕಳೆದ 10 ವರ್ಷದಲ್ಲಿ ಜಾಸ್ತಿ ಕೊಟ್ಟಿದ್ದೀವಿ, ಅನುದಾನದಲ್ಲೂ 246% ಜಾಸ್ತಿ ಕೊಟ್ಟಿದ್ದೀವಿ, ಮತ್ತೊಂದರಲ್ಲೂ 243% ಜಾಸ್ತಿ ಕೊಟ್ಟಿದ್ದೀವಿ. ಕಾಂಗ್ರೆಸ್ನವರು ಸುಳ್ಳು ಹೇಳ್ತಾರೆ. ಇದು ಬಿಜೆಪಿಯ ವಾದ. ವಾಟ್ಸ್ ಯುವರ್ ಟೇಕ್ ಆನ್ ದಿಸ್, TB ಜಯಚಂದ್ರ ಸರ್? ನೋಡಿ, ಬಹಳ ಪ್ರಾಮುಖ್ಯವಾಗಿ ನಾಳೆ ಪ್ರತಿಭಟನೆ ಮಾಡೋದಕ್ಕೆ ಜಂತರ್ ಮಂತರ್ ಹತ್ರ ಇಡೀ ಸಚಿವ ಸಂಪುಟದ ಸಭೆ ಮತ್ತು ಎಲ್ಲ ಶಾಸಕರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಓಕೆ, ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಮೂಲವಾಗಿ ನಾವು ಅರ್ಥ ಮಾಡ್ಕೋಬೇಕು. ಫೈನ್. ನೋಡಿ, ಇಡೀ ರಾಜ್ಯದಲ್ಲಿ ಸುಮಾರು 236 ತಾಲೂಕಲ್ಲಿ 222 ತಾಲೂಕುಗಳಲ್ಲಿ ಬರ ಅಂತಕ್ಕಂಥದ್ದು ಕಾಡ್ತಾ ಇದೆ ನಮ್ಮನ್ನ. ಬರ ಅನ್ನೋದು ಎಷ್ಟು ತೀವ್ರವಾಗಿದೆ ಅಂದ್ರೆ ಕುಡಿಯೋದಕ್ಕೆ ನೀರಿಲ್ಲ, ದನಗಳಿಗೆ ಮೇವಿಲ್ಲ, ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾವು SDRF ನಲ್ಲಿ ಏನೋ ಹಣ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಇದುವರೆಗೂ ಸೋಯಿತ ಸುಮಾರು 900 ಕೋಟಿ ರೂಪಾಯಿಗೆ ಹೆಚ್ಚು ರಾಜ್ಯ ಸರ್ಕಾರ ಬೆಳೆ ಹಾನಿಗೆ 2,000 ರೂಪಾಯಿನಂತೆ ಮತ್ತು ಮೇವಿಗಾಗ್ಲಿ ಕುಡಿಯೋ ನೀರಿಗಾಗಿ ಎಲ್ಲದಕ್ಕೂ ಹಣ ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡಿದೆ. ಮಾಡೋದ್ರ ಜೊತೆಗೆ NDRF ನಲ್ಲಿ ಕೇಂದ್ರ ಸರ್ಕಾರ ಹಣ ಕೊಡಬೇಕಾಗಿತ್ತು. ಅವರು ಕೇಂದ್ರ ಸರ್ಕಾರನೇ ಕಳಿಸಿದಂತ ಕಮಿಟಿ ಇವತ್ತು ರಾಜ್ಯಕ್ಕೆ ಬಂದು ಸುಮಾರು 10 ದಿವಸಕ್ಕೂ ಹೆಚ್ಚು ದಿನಗಳ ಕಾಲ ವಿವಿಧ ಪ್ರದೇಶಗಳಲ್ಲಿ ವಿಸಿಟ್ ಮಾಡಿ ಆ ವರದಿಯನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ 35,000 ಕೋಟಿ ರೂಪಾಯಿನಷ್ಟು ನಷ್ಟಾಗಿದೆ ರೈತ ಸಮುದಾಯಕ್ಕೆ. ಅದಕ್ಕೆ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಪ್ರಕಾರ, ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಎಷ್ಟು ಹಣ ಕೊಡಬೇಕು ಅಂತ ಹೇಳಿದ್ರೆ ಅದು 18,000ಕ್ಕೂ ಹೆಚ್ಚು ಕೋಟಿ ರೂಪಾಯಿನಷ್ಟು ಹಣವನ್ನು ಕೊಡಬೇಕು ಅಂತಕ್ಕಂಥದ್ದು ಶಿಫಾರಸಿನ ಸಮಿತಿಯನ್ನು ಮಾಡಿದ್ದಾರೆ. ಸಮಿತಿ ಮಾಡಿ ಇದುವರೆಗಾಗಿ ನಾನು ಹೇಳ್ತೇನೆ, ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ನೋಡಿದ್ದಾರೆ, ಹೋಮ್ ಮಿನಿಸ್ಟರ್ ನೋಡಿದ್ದಾರೆ, ಅವರೇ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಆದಾಗ್ಯೂ ಕೂಡ ಇದುವರೆಗಾಗಿ ಹಣ ಬಿಡುಗಡೆ ಮಾಡತಕ್ಕಂಥ ಪ್ರಕ್ರಿಯೆ ಇನ್ನು ಪ್ರಾರಂಭ ಆಗಲಿಲ್ಲ. ಈಗ ಬಹುಶಃ ನಮಗೆ
ಇದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇನಲ್ಲಿ ಮಳೆ ಬರ್ಬೋದು ಕತೆ ಗೊತ್ತಿಲ್ಲ. ಈಗ ಅತ್ಯಂತ ಸಂಕಟದಲ್ಲಿದ್ದೇವೆ. ಇವತ್ತು ಜನಗಳಿಗೆ ಸ್ಪಂದಿಸದೆ ಹೋದ್ರೆ ನಮಗೆ ಕಷ್ಟ ಆಗ್ತದೆ. ಆ ಕಾರಣಕ್ಕೋಸ್ಕರ ಪರಿಪರಿಯಾಗಿ ಹಣವನ್ನು ಬಿಡುಗಡೆಗೆ ಪ್ರಯತ್ನ ಪಟ್ಟು ಇದುವರೆಗೆ ಏನು ಮಾಡಲಿಲ್ಲ. ಆ ಕಾರಣಕ್ಕೆ ಅದು ಒಂದು ಕಾರಣ. ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ, ನಾನು ಸಚಿವ ಸಂಪುಟದಲ್ಲಿ ಇರುವಾಗ ಸಣ್ಣ ನೀರಾವರಿ ಸಚಿವನಾಗಿ ಒಂದು ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಅದರ ಅಂದಿನ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಉಮಾಭಾರತಿಯವರ ಹತ್ರ ಬಹುಶಃ 3-4 ಸಾರಿ ಭೇಟಿ ಮಾಡಿ ಇದು ಕೇಂದ್ರದ ಯೋಜನೆಯಾಗಿ ಪರಿಣಮಿಸಬೇಕು ಅಂತ ಹೇಳಿ ಹೇಳಿದಾಗ ಅವರು ಒಪ್ಪಿಗೆ ಕೊಟ್ಟಂತ ಹಿನ್ನೆಲೆಯಲ್ಲಿ ನಾವು ರಾಜ್ಯ ಸರ್ಕಾರದಿಂದ ಸಚಿವ ಸಂಪುಟದ ತೀರ್ಮಾನವನ್ನು ಮಾಡಿ ಕೇಂದ್ರಕ್ಕೆ ರವಾನೆ ಮಾಡಿ 7 ವರ್ಷ ಆಯಿತು. 7 ವರ್ಷದಲ್ಲಿ ಹೋದ ವರ್ಷ ಕೇಂದ್ರದ ಬಜೆಟ್ನಲ್ಲಿ ಒಂದು ಅವರ ಆಶ್ವಾಸನೆ ನೀಡ್ತಾರೆ. ಭದ್ರಾ ಮೇಲ್ದಂಡೆ ಯೋಜನೆ ಮಧ್ಯ ಕರ್ನಾಟಕಕ್ಕೆ ಕುಡಿಯ ನೀರಿನ ಯೋಜನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು 5,300 ಕೋಟಿ ರೂಪಾಯಿನ ಕೊಡ್ತೀವಿ ಅಂತ ಹೇಳಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಆಶ್ವಾಸನೆ ಕೊಡ್ತಾರೆ. ಅಂದಿನಿಂದ ಇವತ್ತವರೆಗೂ ಕೂಡ, ಮೊನ್ನೆ ಬಜೆಟ್ ಆಗಿದೆ, ಇವತ್ತವರೆಗೂ ಕೂಡ ಹಣ ಬಿಡುಗಡೆ ಮಾಡಂತ ಕೆಲಸವನ್ನು ಮಾಡಲಿಲ್ಲ. ಎಲ್ಲ ಸುಮಾರು 22,000 ಕೋಟಿ ರೂಪಾಯಿ ಯೋಜನೆ ಇವತ್ತು ರಾಜ್ಯ ಸರ್ಕಾರ ಸುಮಾರು 9,000 ಕೋಟಿಯನ್ನು ಹಣವನ್ನು ಖರ್ಚು ಮಾಡಿದೆ. ಖರ್ಚು ಮಾಡಿ ಹಣ ಇಲ್ದಲೆ ಇವತ್ತು ಕೆಲಸ ಕುಂಟತ್ತ ಸಾಕ್ತಾ ಇರಬೇಕಾದಾಗ ಇವೆಲ್ಲದ ಪ್ರಕರಣಗಳು ಇದೇ ರೀತಿಯಾಗಿ ಅನೇಕ ವಿಚಾರಗಳು ಕೂಡ ಇವತ್ತು ಎಲ್ಲ ಒಂದು ಕಡೆಗೆ ವಿಳಂಬ ಧೋರಣೆ ಮಾಡ್ತಾ ಇದ್ದಾರೆ, ರಾಜಕೀಯ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾಳೆ ಅನಿವಾರ್ಯವಾಗಿ ಇವತ್ತು ಜಂತರ್ ಮಂತರ್ ಹತ್ರ ಬಂದು ನಮ್ಮ ಹವಾಲನ್ನ ನೋವನ್ನ ಜನರ ನೋವುಗಳು ಏನಿದೆ ಅಂತಕ್ಕಂಥದ್ದು ಜನರಿಗೆ ಸ್ಪಂದಿಸೋದಕ್ಕೋಸ್ಕರ ಇವತ್ತು ಬರ್ತಾ ಇರ್ತಕ್ಕಂಥದ್ದು. ಬಹುಶಃ ಇದಕ್ಕೇನು ಅಪಾರ್ಥಗಳನ್ನೇನು ಕಳಿಸಬೇಕಾಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋರಾಟದಿಂದಲೇ ಎಲ್ಲದೂ ಕೂಡ ಜಯ ಆಗ್ತಕ್ಕಂಥದ್ದು. ಹೋರಾಟ ಮಾಡಿ ಆದ್ರೂ ಕೂಡ ಇವತ್ತು ಅವರು ಕೊಟ್ಟಂತ ಮಾತನ್ನ, ಕೊಡಬೇಕಾಗಿರ್ತಕ್ಕಂಥ ದುಡ್ಡನ್ನ, ಬಹುಶಃ ಇಲ್ಲಿವರೆಗೆ ಈ 2 ಯೋಜನೆಗೆ ದುಡ್ಡನ್ನು ಕೊಡುವಂತ ಕೆಲಸ ಮಾಡಿದ್ರೆ ಬಹುಶಃ ನಾವು ಇಲ್ಲಿ ಬರ್ತಕ್ಕಂಥದ್ದು ಅವಶ್ಯಕತೆ ಇರಲಿಲ್ಲ. ಬೇರೆ ಫೈನಾನ್ಸ್ ಕಮಿಷನ್ ಆಗಿರ್ತಕ್ಕಂಥದ್ದು ಅದೆಲ್ಲದೂ ಕೂಡ ಬೇರೆ 14 15 16ರಲ್ಲಿ ಇವತ್ತು ಮುಂದೆ ಬರ್ತಾ ಇದೆ, ಸರಿಪಡಿಸೋಕೆ ಸಾಧ್ಯ ಇದೆ, ಹೋರಾಟ ಮಾಡಕ್ ಸಾಧ್ಯ ಇದೆ. ಅದೆಲ್ಲದೂ ಕೂಡ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು. 14-15ರಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ಅದು 16ರಲ್ಲಿ ಸರಿಪಡಿಸುವಂತ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸ್ಪಷ್ಟವಾದಂತಹ ಸೂಚನೆಯನ್ನ ಕಳಿಸಲಿಲ್ಲ. ಕಾರಣಕ್ಕೋಸ್ಕರ ಇವತ್ತು ಇನ್ನು ಅನೇಕ ವಿಚಾರಗಳು ಕೇಂದ್ರದ ಯೋಜನೆಗಳು ಇವತ್ತು ನಮ್ಮ ಉದಾಹರಣೆಗೆ ನಾನು ಹೇಳ್ತೇನೆ, ಮೇಕೆದಾಟು ಈಗಾಗಲೇ ಎಲ್ಲೋ ಒಂದು ಕಡೆಗೆ ರಿವರ್ಸ್ ಆಗ್ತಾ ಮಟ್ಟಕ್ಕಿದೆ. ಇವತ್ತು ಮೇಕೆದಾಟಲ್ಲಿ ಇವತ್ತು ನಾವು ಕಟ್ಟದಲ್ಲೇ ಇದ್ರೆ, ನೀರು ಬರದಲ್ಲೇ ಇದ್ರೆ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆಗ್ತದೆ. ಆ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆಗೆ ಅದರ ಸುಪ್ರೀಂ ಕೋರ್ಟ್ ನಲ್ಲಿ ಪೆಂಡಿಂಗ್ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಯಾವುದೇ ತರವಾದಂತಹ ಪ್ರಕ್ರಿಯೆ ನಡೆದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಒಂದು ಕಡೆಗೆ ವಿಳಂಬ ಧೋರಣೆಯನ್ನು ಮಾಡ್ತಿದೆ ಅಂತಕ್ಕಂಥದ್ದು ಈ ರೀತಿಯಾಗಿ ಅನೇಕ ವಿಚಾರಗಳು ಇರೋದ್ರಿಂದ ಇವತ್ತು ಕೇಂದ್ರ ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ಇವತ್ತು ನಾಳೆಗೆ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದು. ಸರ್, ಫೇರ್ ಎನಫ್ ಸರ್. ನಾನು ಅವಾಗಲೇ ಹೇಳಿದೆ, ಹೋರಾಟ ಅಂತನ್ನೋದು ಡೆಮಾಕ್ರಸಿಯ ಬ್ಯೂಟಿ. ಹೋರಾಟದ ಮೂಲಕ ಹಲವನ್ನ ಸಾಧಿಸಿದ್ದೇವೆ, ಹಲವನ್ನ ಪಡೆದುಕೊಂಡಿದ್ದೇವೆ. ಹೋರಾಟ ಸಾಗಲಿ, ಅದರ ಬಗ್ಗೆ ಯಾವ ತಕರಾರು ಇಲ್ಲ. ಆದರೆ ಇವೆಲ್ಲದರ ನಡುವೆ 2 ಪ್ರಶ್ನೆಗಳನ್ನು ನಿಮಗೆ ನಾನು ಕೇಳಿಬಿಡ್ತೇನೆ ಸರ್. ಇಲ್ಲಿ ನಮ್ಮ ರಾಜ್ಯದಲ್ಲಿ ಬರ ಬಂದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಘೋಷಣೆಯನ್ನ ಮಾಡ್ತು. ಒಬ್ಬೊಬ್ಬ ರೈತನಿಗೆ 1 ಎಕರೆಗೆ 2,000 ರೂಪಾಯಿ ನಾವು ಪರಿಹಾರವನ್ನ ಕೊಡ್ತೇವೆ ಅನ್ನುವ ಒಂದು ಘೋಷಣೆ ಮಾಡ್ತು. ಅದು ಎಷ್ಟರ ಮಟ್ಟಿಗೆ ಸಾರ್ಥಕತೆಯನ್ನು ಕಂಡಿದೆ, ಎಷ್ಟರ ಮಟ್ಟಿಗೆ ರೈತರಿಗೆ ತಲುಪಿದೆ? ನಂಬರ್ 1. ನಂಬರ್ 2, ಅದು ಒಟ್ಟು ಸರ್ ಮುಗಿಸ್ಬಿಡ್ತೇನೆ, ಪ್ರಶ್ನೆ ಮುಗಿಸ್ಬಿಡ್ತೇನೆ. ನಂಬರ್ 2, 15th ಪೇ ಕಮಿಷನ್ ರಾಜ್ಯ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ಎಲ್ಲವನ್ನು ಸಮತೋಲನ ಮಾಡಿದ ನಂತರದಲ್ಲಿ 5,000 ಕೋಟಿಗಿಂತ ಹೆಚ್ಚು ದುಡ್ಡನ್ನ ಕೊಡಿ ಅಂತ ಕೇಂದ್ರಕ್ಕೆ ಶಿಫಾರಸು ಮಾಡ್ತು. ಅದನ್ನ ಕೇಂದ್ರ ಸರ್ಕಾರ ಇನ್ನೂ ಯಾಕೆ ಕೊಟ್ಟಿಲ್ಲ ನಿಮ್ಮ ಪ್ರಕಾರ? ಅದು ನಮ್ಮ ಪಾಲು, ನಮಗೆ ಬರಬೇಕಾಗಿರುವ ದುಡ್ಡು. ಅದರ ಹಿಂದಿನ ರಾಜಕೀಯವೋ ಅಂತಿರೋ, ಅಥವಾ ಏನೋ ಉದ್ದೇಶ ಅಂತಿರೋ, ಪಿತೂರಿ ಅಂತಿರೋ, ಅಥವಾ ಬೇರೆ ಏನಂತಿರೋ? ಯಾಕಂದ್ರೆ 15th ಪೇ ಕಮಿಷನ್ ರೆಕಮೆಂಡೆಡ್ ಇಟ್ ಅಂಡ್ ದೇ ಆಸ್ಕ್ಡ್ ದಿ ಗವರ್ಮೆಂಟ್ ಟು ಪೇ ದಿ ಸೇಮ್ ಟು ಕರ್ನಾಟಕ ಗವರ್ಮೆಂಟ್. ಯಾಕೆ ಅಂತೀರಿ? ನೋಡಿ, ನಾವು ಇದುವರೆಗಾಗಿ 575 ಕೋಟಿ .80 ಓಕೆ ಆಸ್ ಆನ್ ಫೆಬ್ರವರಿ
ನಾವು ಪ್ರತಿ ರೈತರಿಗೂ 2,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ. ಫೇರ್ ಎನಫ್. ಅದ್ರ ಜೊತೆಗೆ ಫಾಡರ್ ಪ್ರೊಕ್ಯೂರ್ಮೆಂಟ್, ಫಾಡರ್ ಅಂತಂದ್ರೆ ಫಾಡರ್ ಕಿಟ್ಸ್ಗೋಸ್ಕರ, ಕುಡಿಯ ನೀರಿಗೋಸ್ಕರ ಸುಮಾರು 350 ಕೋಟಿಗೂ ಹೆಚ್ಚು ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು. SDRF ನಲ್ಲಿ ನಾವು ಇದುವರೆಗಾಗಿ ಸುಮಾರು 1,000 ಕೋಟಿವರೆಗೂ ಕೂಡ ಹಣವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದು ದಾಖಲೆಯನ್ನ ಇವತ್ತು ನೋಡಿದಲ್ಲಿ ಯಾರಾದ್ರೂ ಮಾತಾಡಿದ್ರೆ ತಪ್ಪಾಗ್ತದೆ. ನಾವು ಬಿಡುಗಡೆ ಮಾಡಿ ಇವತ್ತು NDRF ನಿಂದ ಅವರೇ ಕಳಿಸಿದಂತ ಕಮಿಟಿ ಬಂದು ರಾಜ್ಯದಲ್ಲಿ ನೋಡಿ ಅವರು ರೆಕಮೆಂಡ್ ಮಾಡಿರ್ತಕ್ಕಂಥದ್ದು 35,000 ಕೋಟಿಗೂ ಹೆಚ್ಚು ನಷ್ಟ ಆಗಿದೆ ರೈತರಿಗೆ. ಸುಮಾರು 18,000 ಕೋಟಿಗೂ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಶಿಫಾರಸ್ ಮಾಡಿ ಕೇಂದ್ರ ಸರ್ಕಾರದ ಮುಂದೆ ಇದೆ. ಕಳೆದ 6 ತಿಂಗಳಿಂದಲೂ ಕೂಡ ಇವತ್ತು ಹೋರಾಟ ಮಾಡ್ತಿದ್ದೇವೆ. ಹಣ ಬಿಡುಗಡೆಗೋಸ್ಕರ ಎಲ್ಲರೂ ಕೂಡ ಅಧಿಕಾರಿಗಳ ಮನೆ ಬಾಗಿಲನ್ನ ತಾಕುವಂತ ಕೆಲಸವನ್ನು ಇವತ್ತು ಮಾಡಿದ್ದೇವೆ. ಅದಲ್ಲ ಜೊತೆಗೆ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ನೋಡಿದ್ದಾರೆ, ಹೋಮ್ ಮಿನಿಸ್ಟರ್ ನೋಡುವಂತ ಕೆಲಸವನ್ನು ಮಾಡಿದ್ದಾರೆ. ಆದಾಗ್ಯೂ ಕೂಡ ಹಣವನ್ನ ಬಿಡುಗಡೆ ಮಾಡತಕ್ಕಂಥ ಪ್ರಕ್ರಿಯೆ ಇನ್ನೂವರೆಗಾಗಿ ಚಾಲ್ತಿಯಲ್ಲಿಲ್ಲ. ಹಣಗಳ ಬಿಡುಗಡೆ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಅನಿವಾರ್ಯವಾಗಿ ಪ್ರತಿಭಟನೆ ಅಂತಕ್ಕಂಥದ್ದು ಮಾಡಬೇಕಾಗಿ ಬಂತು. ಮತ್ತು 15 ಹಣಕಾಸು ಅದರಲ್ಲಿ ಎಕ್ಸೆಸ್ ಅಮೌಂಟ್ ಅನ್ನ ಬಿಡುಗಡೆ ಮಾಡಬೇಕು ಅಂತ ಇದ್ದಾಗೆ ಕೂಡ ಅದಕ್ಕೆ ಮನವಿ ಮಾಡಿದ್ವಿ. ಅದನ್ನ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಹಿನ್ನೆಲೆಯಲ್ಲಿ ಬಿಡುಗಡೆ ಮಾಡಬೇಕು ಅಂತ ಮಾಡಿದಾಗಿ ಕೂಡ ಇವತ್ತವರೆಗೂ ಕೂಡ ಕೊಟ್ಟಿಲ್ಲ. ಹಾಗಾಗಿ 16ನೇ ಹಣಕಾಸು ಇವತ್ತು ನಮ್ಮ ಮುಂದೆ ಬರ್ತಾ ಇದೆ. ಅದರ ಮುಂದೆ ವಾದ ಮಂಡಿಸಬೇಕಾದಾಗ ಇವತ್ತು ಎಲ್ಲ ಒಂದು ಕಡೆಗೆ ಎಚ್ಚರಿಕೆಯ ಮಾತನ್ನ ಕೇಂದ್ರ ಸರ್ಕಾರಕ್ಕೆ ಹೇಳಬೇಕಾಗ್ತದೆ. ಆ ಹಿಂದೆ ಆಗಿರ್ತಕ್ಕಂಥ ಅನ್ಯಾಯ ಮತ್ತೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಇವೆಲ್ಲ ವಿಚಾರಗಳು ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮುಂದುವರಾಗಿರ್ತಕ್ಕಂಥದ್ದು. ಕಾರಣ ಏನಂದ್ರೆ ಇವತ್ತು ನಮಗೆ ಒಂದು ದೊಡ್ಡ ಕಷ್ಟ ಅಂದ್ರೆ ಕುಡಿಯ ನೀರಿಗೆ ಹಾಹಾಕಾರ. ಇವತ್ತು ನರೇಗಾದಲ್ಲಿ ಅಂದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಇವತ್ತರೆಗೂ ಕೂಡ ಇವತ್ತು ಕೂಲಿಗೋಸ್ಕರ ಕಳೆದ 3 ತಿಂಗಳಿಂದಲೂ ಕೂಡ ಪೇಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ, ಹಣ ಬಿಡುಗಡೆ ಆಗ್ತಾ ಇಲ್ಲ. ಮತ್ತು ಕೂಲಿಯ ಜೊತೆಗೆ ಇವತ್ತು ಯಾವುದೇ ಮೆಟೀರಿಯಲ್ ಕಾಂಪೋನೆಂಟ್ಗೂ ದುಡ್ಡೇ ಬಿಡುಗಡೆ ಆಗಿಲ್ಲ. ಸೊ ಇವೆಲ್ಲರ ಹಿನ್ನೆಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಿರ್ತಕ್ಕಂಥದ್ದು. ನಾವು ಇನ್ನೆಲ್ಲೋಗ್ಬೇಕು, ರಾಜ್ಯ ಸರ್ಕಾರ ಅದರ ಇತಿಮಿತಿನಲ್ಲಿ ಎಲ್ಲ ರೀತಿಯಾದ ಸಹಕಾರವನ್ನು ಕೊಟ್ಟು ಅನಿವಾರ್ಯವಾದಂತ ಬಂದ ಪರಿಸ್ಥಿತಿನಲ್ಲಿ ಕೇಂದ್ರ ಸರ್ಕಾರದ ಕಡೆಗೆ ನಾವು ಬೆಟ್ಟು ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು. ಅಗ್ರೀಡ್ ಸರ್. ಒಂದು ಕ್ವಿಕ್ ಕ್ವೆಶ್ಚನ್ ಇದೆ. ನೀವು ಇನ್ನೂ ಎಷ್ಟು ನಿಮಿಷಗಳ ಕಾಲ ನಮ್ಮೊಟ್ಟಿಗೆ ಈ ಚರ್ಚೆಯಲ್ಲಿ ಭಾಗವಹಿಸಬಹುದು ಅಂತ? ಯಾಕಂದ್ರೆ ಬಹಳ ಇಂಟರಾಕ್ಟಿವ್ ಪ್ರಶ್ನೆಗಳು ಮತ್ತು ಇದು ಜಗಳವಾಡದ ಸೆಷನ್. ಇದು ಜಗಳವಾಡುವ ಒಳಗಿನ ಸೆಷನ್ ಅಲ್ಲ, ಜಗಳವಾಡದ ಹೊರಗಿನ ಡಿಬೇಟ್ ಸೆಷನ್. ಹಾಗಾಗಿ ಇನ್ನು ಸುಮಾರು ಹೊತ್ತು ತಾವು ನಮ್ಮ ಜೊತೆಗಿದ್ರೆ ಇನ್ನು ಅನೇಕ ಜನರನ್ನ ಮಾತನಾಡಿಸಿ ವಿ ಕ್ಯಾನ್ ಪೂಲ್ ಅಪ್ ಎ ಲಾಟ್ ಆಫ್ ಐಡಿಯಾಸ್. ಇರ್ಬೋದಾ ತಾವು? ಇರ್ತೀನಿ. ಎಲ್ಲ ಒಂದು ಕಡೆಗೆ ಇದುವರೆಗಾಗಿ ನಾನು ಬೇರೆ ಬೇರೆ ಮಾಧ್ಯಮದ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಅದೇ SDRF ನಲ್ಲಿ ದುಡ್ಡು ಬಿಡುಗಡೆ ಆಗಿದೆ ಅಂತ ಹೇಳಿ ಹೇಳಿದ್ರೆ ನಂಬೋದಕ್ಕೂ ತಯಾರಿಲ್ಲ. ನಾನು ಅಧಿಕೃತವಾಗಿರೋ ಮಾಹಿತಿಯನ್ನ ಇವತ್ತು ನಿಮ್ಗೆ ನಿಮ್ಮ ವಾಹಿನಿ ಮುಖೇನ ಜನರಿಗೆ ಕೊಡೋದಕ್ಕೆ ಇಚ್ಛೆ ಪಡ್ತಿದ್ದೇನೆ. ಗೊತ್ತಾಯ್ತು. ನೀವು ಹೇಳಿದ್ರಿ SDRF ಮುಖಾಂತರ ಏನ್ ತೊಂದರೆ ಇಲ್ಲ, 575 crores ನಿಯರ್ಲಿ ಬಿಡುಗಡೆಯಾಗಿದೆ. ಅದರ ಜೊತೆಗೆ ಫಾಡರ್ ಕೂಡ ಬಿಡುಗಡೆಯಾಗಿದೆ. ನಿಯರ್ 950 crores. 950 crores ಬಿಡುಗಡೆ ಆಗಿರ್ತಕ್ಕಂಥ. ಇಂಟ್ರೆಸ್ಟಿಂಗ್. ಇಲ್ಲ, ನಾನು ಒಂದು ಸಣ್ಣ ಬ್ರೇಕ್ ತಗೊಂಡ್ಬಂದ್ಬಿಡ್ತೀನಿ. ಚರ್ಚೆಯನ್ನು ಓಪನ್ ಅಪ್ ಮಾಡೋಣ. ಅಶೋಕ್ ಗೌಡ್ರೆ, ಭವ್ಯ ನರಸಿಂಹಮೂರ್ತಿಯವರು ಕಾಂಗ್ರೆಸ್ನ ವಕ್ತಾರರು ನಮ್ಮೊಟ್ಟಿಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ ಹಿರಿಯರು ಕೂಡ TB ಜಯಚಂದ್ರ ಅವರು ಕೂಡ ಇರೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಕಡೆಗೆ ಶೆಟ್ಟಿಗಾರ ಸಾಹೇಬರು ಕೂಡ ನಮ್ಮೊಟ್ಟಿಗೆ, ಆರ್ಥಿಕ ತಜ್ಞರು ನಮ್ಮೊಟ್ಟಿಗೆ ಲೈವ್ನಲ್ಲಿದ್ದಾರೆ. ದಿಸ್ ಈಸ್ ಗೋಯಿಂಗ್ ಟು ಬಿ ಅನ್ ಅಲ್ಟಿಮೇಟ್ ಡಿಬೇಟ್ ಫಾರ್ ಶೋರ್. ಕಾರಣ ಏನು ಅಂತಂದರೆ ನಾವು ಎಲ್ಲ ಪ್ರಶ್ನೆಗಳನ್ನು ನೇರವಾಗಿ ಒನ್ ಅಟ್ ಅ ಟೈಮ್, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ಗೆಸ್ಟ್ಗಳಿಗೆ, ಒನ್ ಅಟ್ ಅ ಟೈಮ್ ಪ್ಲೀಸ್, ಒಬ್ಬೊಬ್ಬರಾಗಿ ಅನ್ಯಾಯ ಆಗಿದ್ರೆ ಹೌದು, ಅನ್ಯಾಯ ಆಗಿಲ್ಲ ಅಂದರೆ ಹೇಗಾಗಿಲ್ಲ, ಏನು ಅಶೋಕ್ ಗೌಡ್ರೆ? ಉತ್ತರವನ್ನು ಪಡೆದುಕೊಳ್ತಾ ಹೋಗೋಣ. ನಮಗಿನ್ನೂ ಕೂಡ 45 ನಿಮಿಷಗಳ ಕಾಲಾವಕಾಶ ಇದೆ. ಹಾಗಾಗಿ ಟೈಮ್ ಇಸ್ ಸ್ಟಿಲ್ ಲೆಫ್ಟ್. ನಾವು ಲೆಟ್ ಮಿ ಗೋ ಟು ಆರ್ಥಿಕ ತಜ್ಞರು ಜಗದೀಶ್ ಶೆಟ್ಟಿಗಾರರು. ಸರ್, ಈ ಆರೋಪಗಳ ಬಗ್ಗೆ ತಾವೇನಂತೀರಿ? ಟ್ಯಾಕ್ಸ್ ರೆವಲ್ಯೂಷನ್ ನಲ್ಲಿ ನಮಗೆ ಸಮಸ್ಯೆ ಆಗಿದೆ, ಅನುದಾನದಲ್ಲಿ ನಮಗೆ ಸಮಸ್ಯೆ ಆಗಿದೆ, ನಾವು ಕೇಳಿದ ದುಡ್ಡು ನಮಗೆ ಕೊಟ್ಟಿಲ್ಲ, ಸುಮಾರು 1,87,000 ಕೋಟಿ ನಮಗೆ ಮೋಸ ಆಗಿದೆ ಮತ್ತು 62,000 crores 98 rupees ನಮಗೆ ಕಡಿಮೆ ಆಗಿದೆ, ಖೋತಾಗಿದೆ ಅನ್ನುವ ಕಾಂಗ್ರೆಸ್ಸಿನ ಈ ವಾದದ ಬಗ್ಗೆ ಮತ್ತು 15th ಪೇ ಕಮಿಷನ್ ಮತ್ತು 14th ಪೇ ಕಮಿಷನ್ ನಡುವಿನ ವ್ಯತ್ಯಾಸವನ್ನು ಗುರುತಿಸುವಿಕೆಯ ಬಗ್ಗೆ ತಾವೇನಂತೀರಿ? ತಾವು ವಾಜಪೇಯಿ ಅವರ ಕಾಲದಲ್ಲೂ ಕೆಲಸ ಮಾಡಿದಂಥವರು,
ತಾವು ಬಹಳ ದೊಡ್ಡ ಮಟ್ಟದ ಹುದ್ದೆಯಲ್ಲಿ ಇದ್ದಂಥವರು ಕೇಂದ್ರದಲ್ಲಿ. ಹಾಗಾಗಿ ನಿಮ್ಮಿಂದ ನಾನು ಕೇಳೋದಕ್ಕೆ ಬಯಸ್ತಾ ಇದ್ದೀನಿ, ದಯವಿಟ್ಟು ಪ್ಲೀಸ್ ಗೋ ಅಹೆಡ್. ಈ ರೀತಿಯ ಒಂದು ಆರೋಪ, ಅದರಲ್ಲೂ ಯಾವ ರಾಜಕೀಯ ಪಕ್ಷ ಕಳೆದ 75 ವರ್ಷಗಳಲ್ಲಿ ಅತಿ ದೀರ್ಘಕಾಲ ಕೇಂದ್ರದಲ್ಲಿ ಆಡಳಿತ ಇರುವಂಥ ಒಂದು ಹಿನ್ನೆಲೆ ಇರುವಂಥ ಪಕ್ಷದಿಂದ ಈ ರೀತಿ ಆರೋಪ ಬರೋದು ನೋಡಿ ಆಶ್ಚರ್ಯ ಆಗ್ತಾ ಇದೆ. ಯಾಕಂದರೆ ಈ ಕೇಂದ್ರದ ಒಂದು ಏನು ಹಣಕಾಸು ಬರ್ತದೆ ಕೇಂದ್ರಕ್ಕೆ, ಅದನ್ನು ಯಾವ ರೀತಿಯಲ್ಲಿ ಅದನ್ನು ರಾಜ್ಯಕ್ಕೆ ಕೊಡಬೇಕು, ಇದನ್ನು ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತಾ ಇಲ್ಲ, ಇದು ಫೈನಾನ್ಸ್ ಕಮಿಷನ್ ಡಿಸೈಡ್ ಮಾಡ್ತದೆ. ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದರದ್ದೇನೋ ರೆಕಮೆಂಡೇಶನ್ ಇದೆ, ಇದು ಬೈಂಡಿಂಗ್. ಇದನ್ನು ಯಾರೂ ಅದನ್ನು ನಿರಾಕರಿಸುವಂತಿಲ್ಲ. ಇದು ಯಾವ ಕ್ರೈಟೀರಿಯಾದಿಂದ ಮುಖಾಂತರ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇದು ಒಂದೊಂದು ಫೈನಾನ್ಸ್ ಕಮಿಷನ್ನು ರಾಜ್ಯ ಸರ್ಕಾರಗಳ ಮೇಲೆ ಚರ್ಚೆ ಮಾಡಿ ಆಮೇಲೆ ಅದನ್ನು ನಿರ್ಣಯ ಮಾಡ್ತದೆ. ಸಾಧಾರಣ 14th ಮತ್ತು 15th ಫೈನಾನ್ಸ್ ಕಮಿಷನಲ್ಲಿ ಕೇಂದ್ರಕ್ಕೆ ಬರುವಂಥ ಏನು ರಿಸೋರ್ಸಸ್ ಇದೆ ಅದರ 42% ರಾಜ್ಯಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು, ಇನ್ನು ಇಂಡಿವಿಜುವಲ್ ರಾಜ್ಯವನ್ನು ನೋಡಿದರೆ ನೀವು ಈಗಾಗಲೇ ಹೇಳಿದ ಹಾಗೆ ಇದು ಫ್ಯಾಕ್ಟು. ಕಳೆದ ಹಿಂದಿನ ಇದಕ್ಕೆ ಆಡಳಿತ ಕಂಪೇರ್ ಮಾಡಿದರೆ 4.72% ಇಂತ ಸುಮಾರು 1% ಕಮ್ಮಿ ಆಗೋದು ಅದು ಸತ್ಯ. ಆದರೆ ಅಬ್ಸಲ್ಯೂಟ್ ಫಿಗರ್ ನೋಡಿದರೆ ಇದು ಹಿಂದಿನ ಕಾಲಕ್ಕಿಂತ ಅದರ ಸುಮಾರು 80,000 ಕೋಟಿ ಕೊಟ್ಟಿದೆ. ಅದಕ್ಕೆ ಕಂಪೇರ್ ಮಾಡಿದರೆ ಸುಧಾರಣೆ 2,80,000 ಮಿಕ್ಕಾಗಿ ಕರ್ನಾಟಕಕ್ಕೆ ಸಿಕ್ಕಿದೆ. ಇನ್ನೊಂದು ಮಾತು ನಾವು ಮರೆಯಬಾರದು, ಪಬ್ಲಿಕ್ ಫೈನಾನ್ಸ್ ಅಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ಪ್ರಿನ್ಸಿಪಲ್ ಆಫ್ ಇಕ್ವಿಟಿ. ಅದು ಬೇರೆ ಬೇರೆ ವರ್ಗಗಳಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯ ಇರ್ಬೋದು. ನಾವು ಇಂಡಿವಿಜುವಲ್ ಆಗಿ ಒಂದು ಪೈಸೆ ಖರ್ಚು ಮಾಡೋದಿರಲಿ, ಒಂದು ಪೈಸೆ ತೆಗೆದುಕೊಳ್ಳೋದಾದ್ರಲ್ಲಿ ಅದು ಸ್ಪೆಸಿಫಿಕ್ ಆಗಿ ಮಾಡುವಾಗಿಲ್ಲ, ಅದು ಒಂದು ಬೇಸ್ಡ್ ಆನ್ ದ ಪ್ರಿನ್ಸಿಪಲ್. ಇದರಲ್ಲಿ ಸುಮಾರು 45% ಇದು ಏನೋ ಬಡತನ ಮತ್ತೆ ಇದಿದೆ ಏನೋ ಈಕ್ವಿಟಿ ಅಂತ ಹೇಳಿದ್ರೆ ಅದರ ಬೇಸಿಸ್ ಮೇಲೆ 45% ಅನ್ನ ಕೊಡಬೇಕಾಗ್ತದೆ. ಇನ್ನು ಪಾಪ್ಯುಲೇಷನ್ ಇದರ ಮೇಲೆ ಸಾಧಾರಣ 15%. ಇನ್ನು ಯಾವ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಎಫರ್ಟ್ ಮಾಡಿದೆ ಅದರ ಮೇಲೆ 2.5% ಆಮೇಲೆ ಇದರ ಹೊಂದಿದೆ. ಸೊ ಇದೇ ಮಾತನ್ನ ಆರ್ಗ್ಯುಮೆಂಟ್ ಅನ್ನು ಮುಂದುವರಿಸಿದರೆ ನಾಳೆ ಸಿದ್ದರಾಮಯ್ಯನವರು ಫೈನಾನ್ಸ್ ಇದು ಬಿಲ್ ಮಾಡುವಾಗ ಕೇವಲ ಬೆಂಗಳೂರು ಅಥವಾ ಮಂಗಳೂರು ಅಥವಾ ಇಂಥ ಒಂದು ಹುಬ್ಬಳ್ಳಿ ಇಲ್ಲಿ ಏನು ಟ್ಯಾಕ್ಸ್ ಕಲೆಕ್ಟ್ ಜಾಸ್ತಿ ಆಗ್ತದೆ ಇವರಿಗೆ ಜಾಸ್ತಿ ಕೊಡ್ತಾರಾ ಅಥವಾ ಕರ್ನಾಟಕದಲ್ಲಿ ಹಿಂದುಳಿದಂಥ ಜಿಲ್ಲೆಗಳಿಗೆ ಅದರ ಧ್ಯಾನವನ್ನು ಕೂಡ ಇಡ್ತಾರ? ಇದು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ಇನ್ನೊಂದು ಮಾತು ಹೇಳ್ತೇನೆ, ಕೆಲವರು ಇದೇ ಆರ್ಗ್ಯುಮೆಂಟನ್ನು ಮುಂದುವರಿಸಿದರೆ ಅನೇಕ ಏನು ರಿಚ್ ಇದ್ದಾರೆ, ಇದು ಬೆಂಗಳೂರಲ್ಲಿ ಈಗ ಕೆಲವು ಇದು ಪ್ರಮೋಟರ್ಸ್ ಇದ್ದಾರೆ, ಇನ್ಫೋಸಿಸ್ ಇರ್ಬೋದು, ಇದು ಫ್ಯಾಮಿಲಿ ಮೆಂಬರ್ಸ್ ಬಹುಶಃ ಅವರಷ್ಟು ಟ್ಯಾಕ್ಸ್ ಪೇಯರ್ ಯಾರು ಮಾಡ್ತಾ ಇಲ್ಲ. ಅಂದರೆ ಗವರ್ಮೆಂಟ್ ಖರ್ಚು ಮಾಡುವಾಗ ಇವರ ಒಂದು ಹಿತದೃಷ್ಟಿಯಿಂದ ಖರ್ಚು ಮಾಡಬೇಕಾ ಅಥವಾ ರಾಜ್ಯದ ಬೇರೆ ಬೇರೆ ಬಡವರ್ಗಗಳ ಹಿತದೃಷ್ಟಿಯಿಂದ ಖರ್ಚು ಮಾಡಬೇಕಾ? ಆ ಪ್ರಿನ್ಸಿಪಲ್ ಇಕ್ವಿಟಿಯಲ್ಲಿ ಏನು ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಇದೆ ಅದರಲ್ಲಿ ಆ ರೀತಿ ನೋಡಿದಾಗ 4.7% ಇದೆ, ಅದರಿಂದ 1% ಕಡಿಮೆ ಆಗಿರ್ಬೋದು. ಅದು ರಾಜ್ಯಕ್ಕೆ ಇವರಿಗೆ ಅನಿಸಿದೆ. I will buy one of your points. I will buy one of your points about finance commission deciding ಯಾರಿಗೆ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ. I will buy that point of yours. ಇದರ ನಡುವೆ ಇನ್ನೊಂದು ಪಾಯಿಂಟ್ ಇದೆ. The finance commission decided to pay extra money to Karnataka government, excess of 5,000 plus crore rupees. ಅದರ ಕೇಂದ್ರ ಅದನ್ನ ಪಾಲಿಸಲಿಲ್ಲ. ಯಾಕೆ? To be very specific, 15th finance commission. ಫೈನಾನ್ಸ್ ಕಮಿಷನ್ ಯಾವ ರಾಜ್ಯಕ್ಕೆ ಎಷ್ಟು ಕೊಡಬೇಕು ಅಂತ ಹೇಳ್ಕೊಂಡು ಫೈನಾನ್ಸ್ ಕಮಿಷನ್ ಡಿಸೈಡ್ ಮಾಡ್ತಾ ಇಲ್ಲ. ಫೈನಾನ್ಸ್ ಕಮಿಷನ್ ಸಿರ್ಫ್ ಫಾರ್ಮುಲಾ ಡಿಸೈಡ್ ಮಾಡ್ತದೆ. ಆ ಫಾರ್ಮುಲಾ ಮುಖಾಂತರ ಕರ್ನಾಟಕಕ್ಕೆ ಎಷ್ಟು ಸಿಗಬೇಕು, ತಮಿಳುನಾಡಿಗೆ ಎಷ್ಟು ಸಿಗಬೇಕು, ಗುಜರಾತಿಗೆ ಎಷ್ಟು ಮಾಡಬೇಕು, ಅದು ಕ್ಯಾಲ್ಕುಲೇಟು. ಆ ಥರ ಕ್ಯಾಲ್ಕುಲೇಟ್ ಮಾಡಿದಾಗ ಕರ್ನಾಟಕಕ್ಕೆ ಅಬ್ಸಲ್ಯೂಟ್ ಫಿಗರಲ್ಲಿ ಜಾಸ್ತಿ ಆಗಿದೆ, ಪರ್ಸೆಂಟೇಜಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು. ಇನ್ನು ಇವರು ಹೇಳ್ತಾ ಇದ್ದಾರೆ ದಕ್ಷಿಣದ ರಾಜ್ಯಗಳು,
ತಮಿಳುನಾಡಿಗೆ ಜಾಸ್ತಿ ಆಗಿದೆ, ಅಲ್ಲ ಸರ್, ಆಂಧ್ರ ಅಲ್ಲ ಸರ್, ಪ್ರದೇಶಕ್ಕೆ ಅಲ್ಲ ಸರ್, ಜಾಸ್ತಿ ಆಗಿದೆ. I would like to ಈ rephrase ರೀತಿಯಲ್ಲಿ- my question. I would ಅಲ್ಲ, like to ನಿಮ್ಮ- rephrase my question. ಅಲ್ಲ, ನಿಮ್ಮ ಹಾ 15th Finance Correct. Commission ಹೇಳಿ. headed by Mr. Arvind Panagaria suggested to pay, ordered to pay more ಅಲ್ಲ, than ಅವರು 5,000 ಇನ್ನು crore ಮಾಡಿ. rupees to Karnataka government, ಕೇಂದ್ರ ಸರ್ಕಾರಕ್ಕೆ ಅನ್ನುವ ಒಂದು ವಾದ. ಆದ್ರೆ ಅದನ್ನು ಅದು- ಕೇಂದ್ರ ಸರ್ಕಾರ ತಲೆ ಕೂಡ 15th ಹಾಕೊಂಡಿಲ್ಲ ಅನ್ನುವ ಒಂದು ವಾದ. 15th Finance Commission headed by NK Singh, Panagaria ಅಭಿ 16th Finance Oh, that's Commission true. I'm sorry, NK Singh, I'm sorry. ಪ್ರಕ್ರಿಯೆ Okay, ಸ್ಟಾರ್ಟ್ the ಮಾಡಬೇಕು. previous one was YB Reddy. Yes, you are true. You are ಸ್ಟಾರ್ಟ್ right. ಮಾಡಿ. Okay. ಹಾ I agree with you. ಒಂದು ವೇಳೆ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದಂತ ಪಾಲನ್ನು ಕರ್ನಾಟಕಕ್ಕೆ ಕೊಡದಿದ್ದಿದ್ರೆ ಎರಡು ದಾರಿ ಇದೆ. ಒಂದು ಪಾರ್ಲಿಮೆಂಟ್ ಅಲ್ಲಿ ಸೀದಾ ಕ್ವಶನ್ ಕೇಳಬಹುದು, Okay. ಈ ತರ ಇದೆ, ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿ. Okay, ಇನ್ನೊಂದು ದಾರಿ ಅದ್ರಲ್ಲಿಯೂ ಆಗದಿದ್ರೆ Okay. ಕೋರ್ಟಿಗೆ ಹೋಗಬಹುದು. ಯಾಕಂದ್ರೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ ಇಸ್ ಅ ಬೈಂಡಿಂಗ್ ಆನ್ ದ ಸೆಂಟ್ರಲ್ ಗವರ್ಮೆಂಟ್. ಇವರು ಸೀದಾ ಕೋರ್ಟಿಗೆ ಹೋಗಬಹುದು. Okay. ಹಾಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. Okay. Right. I'll get back to you, sir. What's the take of BJP on this? ನೋಡಿ, ಒಂದು ಈಗಾಗಲೇ ನಂಬರ್ಸ್ ಬಗ್ಗೆ ಹೇಳ್ತಾ ಇದ್ರು, ಜೊತೆಗೆ ಏನೇನು ನೀವು ಆಗಲೇ ಏನೇನು ಕ್ಯಾಲ್ಕುಲೇಟ್ ಮಾಡಿದ್ರಲ್ಲಿ ನೀವು ಹೇಳ್ತಾ ಇದ್ರಿ, ಗ್ರಾಂಟ್ ಇನ್ ಏಡು ಡೆವಲ್ಯೂಷನ್ನು, ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಬೇಸ್ಡ್ ಸಾಫ್ಟ್ ಲೋನ್ಸ್ ಬಗ್ಗೆ ಮಾತ್ರ ಮಾತಾಡಿದ್ರಿ ನೀವು. ಇನ್ನೆರಡು ವಿಚಾರ ಇದೆ, ಪ್ರಾಜೆಕ್ಟ್ ಬೇಸ್ಡ್ ಫಂಡ್ಸು ಮತ್ತು ಡಿ ಬಿ ಟಿ, ಕರ್ನಾಟಕಕ್ಕೆ ಬರ್ತಿರ್ತಕ್ಕಂಥ ಡಿ ಬಿ ಟಿ. ಈ 5 ಪ್ಯಾರಾಮೀಟರ್ಸ್ ಕಂಪೇರ್ ಮಾಡಿದ್ರೆ ನೀವು ಕಳೆದ 20 ವರ್ಷಗಳಲ್ಲಿ 2004ರಿಂದ 2014, 2014ರಿಂದ 2024, ನೋಡಿ ನಾನು ನಂಬರ್ಸ್ ಸಮೇತ ಬಂದಿದ್ದೇನೆ, ನಂಬರ್ಸ್ ಹೇಳ್ತೇನೆ. ಈಗಾಗಲೇ ನೀವು ಟ್ಯಾಕ್ಸ್ ಡೆವಲ್ಯೂಷನು ಮತ್ತು ಇದರದ್ದೆಲ್ಲರೂ ಹೇಳ್ತಿದ್ದೀರಾ. ಅದನ್ನು 62,422 ಕೋಟಿ ಬದಲು ಈಗಾಗಲೇ 2,80,000 ಕೋಟಿ ಬರ್ತಾ ಇದೆ. ಆಮೇಲೆ ಜೊತೆಗೆ 2 ಲಕ್ಷ ಇದರಲ್ಲಿ ಬರ್ತಾ ಇದೆ ಇದರಲ್ಲಿ. ಆದರೆ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಅಂದರೆ 4,00,000 ಡಿ ಬಿ ಟಿನಲ್ಲಿ 4,85,276 ಕೋಟಿ ಪ್ಲಸ್ ಬಂದಿದೆ. ಜೊತೆಗೆ ಪ್ರಾಜೆಕ್ಟ್ ಬೇಸ್ಡ್ನಲ್ಲಿ ತತ್ಸುಮಾರು 6 ಲಕ್ಷ ಕೋಟಿ ಕರ್ನಾಟಕದ ಇದಕ್ಕೆ ವ್ಯವಸ್ಥೆಗೆ ಬಂದಿದೆ. ಯಾವ್ದ್ರಲ್ಲಿ ಪ್ರಾಜೆಕ್ಟ್ಸ್, ಉದಾಹರಣೆಗೆ ಭದ್ರಾ ಪ್ರಾಜೆಕ್ಟ್ ಇರ್ಬೋದು, ರೈಲ್ವೆ ಪ್ರಾಜೆಕ್ಟ್ ಇರ್ಬೋದು, ಎಲೆಕ್ಟ್ರಿಫಿಕೇಶನ್ ಇರ್ಬೋದು, ಈಗ ಸೋಲಾರ್ದು ಏನು ಅನೌನ್ಸ್ ಮಾಡಿದ್ದೀವಿ, ಇವ್ರಿಗೆ ಪಾಪ ಈಗ ದೊಡ್ಡದಾಗಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಮೈಸೂರು ಬೆಂಗಳೂರು ರೋಡ್ ಇರಬಹುದು, ಆಮೇಲೆ ತುಂಬ ರೋಡ್ಸ್ ಆಗಿದೆ. 7,800 ಕಿಲೋಮೀಟರ್ ರೋಡು ಕರ್ನಾಟಕದಲ್ಲಾಗಿದೆ. ಮುಂಚೆ 65 ವರ್ಷದಲ್ಲಿ 6,700 ಕಿಲೋಮೀಟರ್ ಆಗಿತ್ತು. ಇರಲಿ, ಇದೆಲ್ಲದಕ್ಕಿಂತ Ashok, if I may interrupt you, Yeah. Ashok ji, if I may interrupt you, ಇಲ್ಲಿ ಫಿನಾನ್ಸ್ ಕಮಿಷನ್ನ ನಿಲುವು ಮತ್ತು ಅವರು ಅನುಸರಿಸುವ ಪ್ಯಾರಾಮೀಟರ್ ಮತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಪ್ಯಾರಾಮೀಟರ್ when it comes to tax devolution is entirely different from grant in aid. ಅಲ್ಲ, ನಾನು ಒಪ್ಕೊಂಡೆ. ಈಗ ನೀವೇನ್ Is ಮಾತಾಡ್ತೀರಾ, entirely ಅಲ್ಲ different ನೀವು from granting. ಮಾತಾಡ್ತಿರ್ತಕ್ಕಂಥದ್ದು ಏನು ಅಂದ್ರೆ, ಇಲ್ಲ, ನೀವು ಎರಡೇ ಪಾಯಿಂಟ್ ಅಲ್ಲಿ ಮಾತಾಡ್ತಿದ್ದೀರಾ. ಇಲ್ಲ, ನಾವು 2 ಪಾಯಿಂಟ್ ಅಲ್ಲಿ ಮಾತಾಡ್ತಾ ಇಲ್ಲ. ನೀವು ಎರಡನ್ನೂ ಕ್ಲಬ್ ಮಾಡಬೇಡಿ ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಕ್ಲಬ್ ಮಾಡ್ತಿಲ್ಲ. ನಾನು ಹೇಳ್ತಿರೋದು, ಈಗ ಸೆಂಟ್ರಲ್ ಗವರ್ನಮೆಂಟ್ ನಲ್ಲಿ ಬರ್ತಕ್ಕಂತಹ ಎಷ್ಟೇ ಟೋಟಲ್ ಅರ್ನಿಂಗ್ ಇದೆ ಸೆಂಟ್ರಲ್ ಗವರ್ಮೆಂಟ್ 100 ರೂಪಾಯಿ, ಇವರೇನ್ ಹೇಳ್ತಿದ್ದಾರೆ, ನಾವು ಕಳಿಸ್ತಕ್ಕಂತಹ ಅಮೌಂಟ್ನಲ್ಲಿ ಬರೀ ಕೇವಲ 13 ರೂಪಾಯಿ 30 ಪೈಸಾ ಬರ್ತಾ ಇದೆ ಅಂತ ಹೇಳ್ತಾರೆ. ಆಯ್ತಾ? ಆ ಫಾರ್ಮುಲಾನ ಒಪ್ಕೊಂಡಿದ್ದವ್ರು ಯಾರು? ಫಾರ್ಮುಲಾ ಮಾಡಿದ್ದು ಯಾವಾಗ? 89th ಅಮೆಂಡ್ಮೆಂಟು 2000 ಆಗಿತ್ತು. ಜುಲೈ 97 ಬಿಲ್ ಇಡ್ತಾರೆ, 85th ಅಮೆಂಡ್ಮೆಂಟ್ ಇಡ್ತಾರೆ. ಆ ಬಿಲ್ ಪಾಸ್ ಆಗಲ್ಲ, ಬಿಕಾಸ್ ಆಫ್ ಮೆಜಾರಿಟಿ ಹೊಟ್ಟೋಗ್ಬಿಡುತ್ತೆ ಗವರ್ನಮೆಂಟ್ಗೆ. ಆಮೇಲೆ 89th ಅಮೆಂಡ್ಮೆಂಟ್ ಅಂತ ಅದು ಮಾಡ್ತಾರೆ. 89th ಅಮೆಂಡ್ಮೆಂಟ್ ಅಲ್ಲಿ 2000 ಇಸ್ವಿನಲ್ಲಿ ಆದಾಗ, ಆಮೇಲೆ ಇನ್ಫ್ಯಾಕ್ಟ್ 11th ಫೈನಾನ್ಸ್ ಕಮಿಷನ್ 2000 2005 ಡೆಪ್ಯೂಟಿ ಸಿ ಎಂ ಆಗಿದ್ದಂಥ ಸಿದ್ದರಾಮಯ್ಯನವರು ಸೇರಿಸ್ಕೊಂಡು ಆವಾಗ ಅಟೆಂಡ್ ಮಾಡಿರ್ತಾರೆ ಸಿದ್ದರಾಮಯ್ಯನವರು. ಈ ಸೇಸ್ ಐ ಆಮ್ ವೆರಿ ಹ್ಯಾಪಿ ವಿತ್ 11th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಅಂತ ಹೇಳಿ. ಸೇಮ್ ಈಗ ಏನೇನು ಹೇಳ್ತಾ ಇದ್ರು, ಫಾರೆಸ್ಟ್ ಕವರು ಮತ್ತು ಟ್ಯಾಕ್ಸು, ಆಮೇಲೆ ಡೆಮೋಗ್ರಫಿಕಲ್ ಪರ್ಫಾರ್ಮೆನ್ಸು, ಪಾಪ್ಯುಲೇಷನ್, ಏರಿಯಾ, ಫಾರೆಸ್ಟ್ ಇಕಾಲಜಿ, ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫಿಷಿಯನ್ಸು, ಇದೆಲ್ಲ ಸೇರಿಸ್ಕೊಂಡು ಒಪ್ಕೊಳ್ತಾರೆ ಅವತ್ತು. ಅದೇ ಕಂಟಿನ್ಯೂ ಆಗ್ಕೊಂಡ್ ಬಂದಿರತಕ್ಕಂಥ ಫಾರ್ಮುಲಾ ಒಂದು. ಎರಡನೇ ವಿಚಾರ, ನನ್ನ ಪ್ರೈಮರಿ ವಿಚಾರ ಏನು ಅಂದರೆ, ಬ್ಯಾಂಗ್ಳೂರ್ಗೆ ಆಗಲೇ ಪಾಪ ಹೇಳ್ತಾರಲ್ಲ, ಈಗ ಜಗದೀಶ್ ಶೆಟ್ಟಿಗಾರ್ ಹೇಳಿದ್ರಲ್ಲ, ಬೆಂಗಳೂರಿಗೆ ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ದಾಸರಳ್ಳಿ ಅಂತಂದ್ರೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಎಷ್ಟು ಟ್ಯಾಕ್ಸ್ ಕೊಡ್ತೀವಿ ನಾವು? ನಂದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರತಕ್ಕಂತಹ ನನ್ನ ಹಳ್ಳಿ, ಆಯ್ತಾ, ನನ್ನ ಹಳ್ಳಿಗೆ ಇನ್ನೂ ರಸ್ತೆಗಳು ಸರಿಯಾಗಿಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲಿ ಇದೀವಿ ನಾವು. ಆದ್ರೆ
ಬೆಂಗಳೂರಿನಲ್ಲಿ ನೀವು ಜಯನಗರ ಡೆವಲಪ್ ಆಗಿದೆ, ಕೋರಮಂಗಲ ಡೆವಲಪ್ ಆಗಿದೆ ಅಂತ ಹೇಳ ನಾನು Okay. ಬೇಡ. ಗುಲ್ಬರ್ಗದಲ್ಲಿ ಖರ್ಗೆ ಅವ್ರ ಮನೆ ಸುತ್ತ ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳ, ಸಿದ್ದರಾಮಯ್ಯ ಅವ್ರ ಮನೆ ಸುತ್ತ ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳ, ಹಂಗಾಗಲ್ಲ. Okay. ನೋಡಿ ಬೆಂಗಳೂರಿಗೆ ಬರ್ತಿರ್ತಕ್ಕಂಥದ್ದು ಕೇವಲ 6 ಪಾಯಿಂಟ್ ಅಲ್ಲ, ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. Okay. ಬೆಂಗಳೂರು ಕೊಡ್ತಕ್ಕಂತಹದ್ದು ತತ್ಸುಮಾರು 1,35,804 ಕೋಟಿಗಳಷ್ಟು ಟ್ಯಾಕ್ಸ್ ನ GST ಮೂಲಕ ಕೊಟ್ಟರು ಬೆಂಗಳೂರು ವಾಪಸ್ ಬರೋದು ಕೇವಲ 9,800 crores. Okay. ಆಮೇಲೆ ಅಂದ್ರೆ ದಟ್ ಈಸ್ ಈಕ್ವಲ್ ಟು ₹6.80 ಯಾ ₹7.20 ಅಪ್ರಾಕ್ಸಿಮೇಟ್ಲಿ. ಅಂದ್ರೆ Fine. ನೀವು ಯಾವ ರೀತಿ ಬೆಂಗಳೂರಿಗೆ ಅನ್ಯಾಯ ಮಾಡ್ತೀರಾ ಅಲ್ವಾ? ಅದಕ್ಕೆ ಅದು ಬೇಡ ಬೆಂಗಳೂರಿಗೆ. ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲಿ ಇರ್ತಕ್ಕಂತಹ ಜಮೀನ್ ಕಳ್ಕೊಂಡಿರ್ತಕ್ಕಂಥ ನಾವುಗಳು ನಮ್ಮೂರ್ಗೆ ನೀವು ರಸ್ತೆನೇ ಸರಿಯಾಗಿ ಕಲ್ಪಿಸಿಲ್ಲ. ಇವತ್ತು ನೀರ್ ಹಾಕ್ಸ್ಕೊಟ್ಟಿರೋದು ಇವಾಗ ಯಾವ್ದೋ ಮೋದಿಯವರ ಇದರಲ್ಲಿ ಹರ್ಘರ್ ಜಲ್ ನೀರಲ್ಲಿ ಟಾಯ್ಲೆಟ್ಗಳಿರ್ಲಿಲ್ಲ ನಮ್ಮೂರಲ್ಲಿ. ಇವತ್ತು ₹15,000 ಸಬ್ಸಿಡಿ ಕೊಟ್ಟ ಮೇಲೆ ನಮ್ಮೂರಲ್ಲಿ ಟಾಯ್ಲೆಟ್ಗಳಾಯ್ತು. ಅಂದ್ರೆ ಅರ್ಥ ಏನು? ನೀವು ಮಾಡ್ತಕ್ಕಂತಹುದು ಇಷ್ಟು ವರ್ಷ ಆಡಳಿತ ಮಾಡಿದ್ರಲ್ಲ ಕರ್ನಾಟಕದಲ್ಲಿ, ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇಷ್ಟೆಲ್ಲ ಆದಾಯ ಇತ್ತಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಿಗಳ ಬಗ್ಗೆ ಅದು ಬೇಡ. ಇವತ್ತು ಶಿಕಾರಿಪಾಳ್ಯ ಅಂತ ಇನ್ನೊಂದು ಹಳ್ಳಿ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಬದಿನಲ್ಲೇ ಇದೆ, ಬದಿನಲ್ಲೇನೆ ಸ್ಲಮ್ ಆಗಿದೆ ಅದು. ಸ್ಲಮ್ ಆಯ್ತಾ? ಎಲೆಕ್ಟ್ರಾನಿಕ್ ಸಿಟಿ ಡೆವಲಪ್ಮೆಂಟ್ ಏರಿಯಾಕ್ ತಗೊಂಡು ನೀವ್ ಯಾಕೆ ಅದನ್ನ ಡೆವಲಪ್ ಮಾಡಕ್ಕಾಗಲ್ಲ? ಯಾಕೆ ಅಂದ್ರೆ ನಿಮಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಟ್ಟು ಅಭ್ಯಾಸ. ಇದು ಏನು ಇವತ್ತು ನೀವು ಅನ್ಕೊಂಡಿರೋದೇನು ಅಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಇಡ್ತಾರೆ ಅಂತ. ಇದು ಹಂಗಲ್ಲ, ಇದು ನಿಮಗ್ ಅಭ್ಯಾಸ, ನಮಗಲ್ಲ ಅಭ್ಯಾಸ. ನಮಗ್ ಅಭ್ಯಾಸ ಏನ್ ಗೊತ್ತಾ? ರಾಜ್ಯ ಅಲ್ಲ, ಒಂದ್ ನಿಮಿಷ, ಇನ್ನೊಂದೇ ಒಂದು ಪಾಯಿಂಟ್ ಇದೆ, ಇನ್ನೊಂದು ಮುಖ್ಯವಾದ ಪಾಯಿಂಟ್. ಈಗ ಒಂದು ಮನೆಯಲ್ಲಿ 10 ಜನ ಅಣ್ಣ ತಮ್ಮಂದಿರ್ತಾರೆ, ಬೇಡ 4 ಜನ ಅಣ್ಣ ತಮ್ಮಂದಿರಿದ್ದೀವಿ ಅಂತ ಇಟ್ಕೊಳ್ಳಿ. ಒಬ್ಬ ಅಣ್ಣನಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಬಿಸ್ನೆಸ್ ಮಾಡ್ತಾನೆ, ಇನ್ನೊಬ್ಬ ಅಣ್ಣ ಏನು ಮಾಡ್ತಾನೆ, ಇನ್ನೊಬ್ಬ ತಮ್ಮ ಏನು ಮಾಡ್ತಾನೆ, ಅಗ್ರಿಕಲ್ಚರ್ ಮಾಡ್ತಾನೆ. ಅವನಿಗೆ ಸಹಾಯ ಮಾಡಬೇಕು ಅನ್ನತಕ್ಕಂತಹದ್ದು ನಮ್ಮ ಪದ್ಧತಿ. ಅವನ ಕಿತ್ತು ತಿಂದು ಅಂತ ಹೇಳಿ ಒಂದ್ ನಿಮಿಷ ನೀವೇನ್ ಹೇಳ್ತಾ ಇರೋದು ಅಂತಂದ್ರೆ ಐ ಗಾಟ್ ನನಗೆ ಜಿಸ್ಟ್ ಗೊತ್ತಾಯ್ತು. ಈಗ 4 ಜನ ಇರ್ತಾರೆ, 4 ಜನರಲ್ಲಿ ಒಬ್ಬ ವೀಕ್ ಇರ್ತಾನೆ ಅಂತ, 3 ಜನ ಯಾರು ಸದೃಢರಾಗಿರ್ತಾರೆ ಅವರು 4ನೇ ಅವನಿಗೆ ಸಹಾಯ ಮಾಡೋದು. ಆ ಕೆಲಸವನ್ನ ಒಕ್ಕೂಟ ವ್ಯವಸ್ಥೆಯಲ್ಲಿ ಫೆಡರಲ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಬೇಸ್ ಇದೆ ಸರ್. ಆಕ್ಚುಲಿ ಶ್ರೀಯುತ ಶೆಟ್ಟಿಗಾರ್ ಅದನ್ನೇ ಒತ್ತಿ ಹೇಳಿದ್ದು. ಪ್ರಿನ್ಸಿಪಲ್ಸ್ ಆಫ್ ಈಕ್ವಿಟಿ ಅಂತಕ್ಕಂಥದ್ದು 1951 ನೆಹರು ಸನ್ಮಾನ್ಯ ನೆಹರು ಅವ್ರ ಕಾಲದಲ್ಲಿ ಪ್ರಾರಂಭ ಮಾಡಿದ್ದು, ಈಗಲ್ಲ. ಸೊ ಅವತ್ತು ಲೇ ಡೌನ್ ಮಾಡಿದ್ದು ಪ್ಲಾನಿಂಗ್ ಕಮಿಷನ್ ಅದನ್ನು ಕೊಡ್ತಾರೆ. ಆರ್ಟಿಕಲ್ 280 ನಲ್ಲಿ ಕ್ಲಿಯರ್ ಕಟ್ ಮೆನ್ಷನ್ ಮಾಡಿದ್ದಾರೆ. ಆ ಒಂದು ನಡೆಯನ್ನೇ ಇವತ್ತೊಂದು ದಿವಸ ನಾವು ಈ ಎಲ್ಲ ಫೈನಾನ್ಸ್ ಕಮಿಷನ್ಗೂ ನಾವು ತಗೊಂಡಿರುವಂತದ್ದು. ಅದೇ ಆಧಾರ ನಮಗೆ. ಆ ಆಧಾರದ ಮೇಲೆ ಡೆವಲಪ್ಮೆಂಟ್ ಫಂಡೇ ನಮ್ಗೆ ಬಂದಿರತಕ್ಕಂಥದ್ದು. ಈಗ ನಮಗೇನಾಗಿದೆ, ಮಾನ್ಯ ನಮ್ಮ ರಾಜ್ಯ ಸರ್ಕಾರ ಮಾತನಾಡ್ತಿರ್ತಕ್ಕಂಥ ದಾಟಿ ಏನಾಗಿದೆ, ನಾನು ಒಪ್ಕೊಂತೀನಿ. ಈಗ ಏನಾಗಿದೆ, ನಮಗೆ ಬರ ಪರಿಹಾರ ಕೊಡಬೇಕಾಗಿತ್ತು, ಬಂದಿದೆ, ಕೇಳಿ, ನಾವು ಸಹ ಸಪೋರ್ಟ್ ಮಾಡ್ತೀವಿ. ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥದ್ದನ್ನ ಅಲ್ಲಿ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ ಅಥವಾ JDS ಇರಲಿ, ಯಾರೇ ಇರಲಿ, ನಾವು ಪ್ರಶ್ನೆ ಮಾಡಬೇಕು ರಾಜ್ಯದ ಹಿತದೃಷ್ಟಿಯಿಂದ. ಈಗ ನಮಗೇನಾಗಿದೆ ಕಂಪೇರ್ ಮಾಡ್ತಕ್ಕಂಥ ರೀತಿ ಇದೆಯಲ್ಲ, 14 ಮತ್ತು 15 ಇವೆರಡಕ್ಕೂ ಕಂಪೇರ್ ಮಾಡಿ ನನಗೆ ಇಷ್ಟು ಕಡಿಮೆ ಆಯ್ತು ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ 14-15 ನೀವು ಕಂಪೇರ್ ಮಾಡೋಗಿಲ್ಲ, ಎರಡನ್ನೂ ಒಪ್ಕೊಂಡಿರುವಂತವ್ರು ನೀವೇನೆ. ರಾಜ್ಯ ಸರ್ಕಾರ ಯಾವತ್ತು ನೀವು ತಕರಾರು ತೆಗಿಲಿಲ್ಲ. ಇವತ್ತಿನವರೆಗೂ ನಾನು ಎಲ್ಲಾ ದಾಖಲೆಗಳು ತೆಗೆದು ನೋಡಿದೆ. 14th ಫೈನಾನ್ಸ್ ಬಗ್ಗೆ ಅನುಸರಿಸಿರ್ತಕ್ಕಂಥ ನಾರ್ಮ್ಸ್ ಬಗ್ಗೆ, 15th ಫೈನಾನ್ಸ್ ಅನುಸರಿಸಿರ್ತಕ್ಕಂಥ ನಾರ್ಮ್ಸ್ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ರಾಜ್ಯ ಸರ್ಕಾರದಿಂದ ಯಾವುದೇ ತಕರಾರನ್ನ ಹಾಕ್ಲಿಲ್ಲ ಅನ್ನೋದು ಸಹ ಸತ್ಯ. ಈಗ ಸನ್ಮಾನ್ಯ ಜಯಚಂದ್ರ ಅವರು ಹೇಳಿರ್ತಕ್ಕಂಥದ್ದು ನನಗೆ ಅವ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಯಾಕಂದ್ರೆ ಅವರು ಬಹಳಷ್ಟು ಸೊಗಸಾಗಿ ಒಪ್ಕೊಂತಿದ್ದಾರೆ. ಇವೆರಡರಲ್ಲೂ ನ್ಯೂನ್ಯತೆ ಇದೆ, 14 ಮತ್ತು 15ರಲ್ಲಿ. ಅದನ್ನ 16ರಲ್ಲಿ ಸರಿಪಡಿಸಿ ಅಂತ ವಿನಂತಿ ಮಾಡ್ತೀವಿ. ಆ ರೀತಿ ನೀವು ವಿನಂತಿ ಮಾಡೋಗಿದ್ರೆ ಪ್ರೊಟೆಸ್ಟ್ ಯಾಕೆ ರಿಕ್ವೆಸ್ಟ್ ಮಾಡೋರು ಸಾಕಾಗಿತ್ತು. ನಮ್ಗೆ ಅನ್ಯಾಯ ಆಗಿದೆ ಅಥವಾ ನೆಕ್ಸ್ಟ್ ರೆಪ್ರೆಸೆಂಟ್ ಮಾಡಿ ಅದ್ರ ಬಗ್ಗೆ ಮಾತಾಡಿ. ನಂದು ಸಹಮತ ಇದೆ. ನನ್ನ ಬರಪರಿಹಾರದ ಬಗ್ಗೆ ಈಗ ಒಂದು ಶ್ರೀಯುತರು ಮಾತಾಡ್ತಿರ್ಬೇಕಾದ್ರೆ ಭದ್ರಾ ಮೇಲ್ದಂಡೆ ಬಗ್ಗೆ ಹೇಳಿದ್ರು. ಭದ್ರಾ ಮೇಲ್ದಂಡೆ ಇಷ್ಟು ದಿವಸ ನೆನೆಗುದಿಗೆ ಬೀಳಲಿಕ್ಕೆ ಈ ನಮ್ಮ ರಾಜ್ಯವನ್ನ ಅತಿ ಹೆಚ್ಚಿಗೆ ಕಾಲ ಆಳಿದವರು ಯಾರು? ಕಾರಣ ಯಾರು? ಒಂದು ಪ್ರಶ್ನೆಯನ್ನು ಅವ್ರು ಉತ್ತರ ಕೊಡಬೇಕಾಗತ್ತೆ. ಭದ್ರಾ ಮೇಲ್ದಂಡೆಗೆ ಕೇಂದ್ರ ಸರ್ಕಾರ ದುಡ್ಡು ಕೊಡಬೇಕಾಗಿತ್ತು, ನಾವು ಸಹ ಒತ್ತಾಯ ಮಾಡ್ತೀವಿ 5,300 ಕೋಟಿ ನೀವು ಕೊಡಿ ಅಂತ. ಅಲ್ಲಿರ್ತಕ್ಕಂಥ ನಿಬಂಧನೆ ಏನು? 50% ರಾಜ್ಯ ಸರ್ಕಾರ ಕೊಡಬೇಕು, 50% ಕೇಂದ್ರ ಸರ್ಕಾರ ಕೊಡಬೇಕು. ಆ ನಿಬಂಧನೆ ನೀವು ಪೂರೈಸ್ಬಿಟ್ಟು ಕೇಳಿದ್ರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಜಯಚಂದ್ರ ಸರ್, ಡು ಯು ವಾಂಟ್ ಟು ಕಮೆಂಟ್ ಟು ದಿಸ್? ನೋ ಆ ತರ ಅಲ್ಲ. ಈಗ ಯೋಜನೆ ಇರ್ತಕ್ಕಂಥದ್ದು 22,000 ಕೋಟಿ. 22,000 ಕೋಟಿನಲ್ಲಿ ನಾವು ಸುಮಾರು 9,000 ಕೋಟಿಗೆ ಹೆಚ್ಚು ಹಣ ಖರ್ಚು ಮಾಡಿದ್ದೇವೆ. ಅಡಿಷನಲ್ ಕೊಡಿ ಅಂತ ಹೇಳಿ ಈ ಕೇಂದ್ರದ ಯೋಜನೆ ಅಂತ ಹೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅದನ್ನು ಕೊಡ್ತಾ ಇಲ್ಲ ಅಂತ ಹೇಳಿ. ಸರ್ ಈಗ ಸರ್ ಮತ್ತೊಮ್ಮೆ ಪ್ಲೀಸ್ ಕಮ್ ಅಗೈನ್ ಪ್ಲೀಸ್ ವಿ ಕುಡಂಟ್ ಗೆಟ್ ಯು. ಕಮ್ ಅಗೈನ್ ಪ್ಲೀಸ್. ತಾವೇನು ಹೇಳ್ತಾ ಇದ್ರಿ? 22,000 ಕೋಟಿ ಅಂತ ಇದ್ರಿ. ಅದು ಪ್ರಾಜೆಕ್ಟೆಡ್ ಕಾಸ್ಟ್. ಈಗ ಯೋಜನೆ ಪ್ರಾರಂಭ ಆದ ಮೇಲೆ ಈ ಯೋಜನೆ ಗಾತ್ರ ಸುಮಾರು 22,000 ಅಂದ್ರೆ 23,000 ಕೋಟಿಗೆ ಹೋಗಿದೆ. ನಾವು ಸುಮಾರು 9,000 ಕೋಟಿಯನ್ನು ಖರ್ಚು ಮಾಡಿದ್ದೇವೆ.
ಈ ಮಧ್ಯದಲ್ಲಿ ಖರ್ಚು ಮಾಡಿದ್ದಾರೆ. ಸುಮಾರು 7 ವರ್ಷದಿಂದ ಉಮಾಭಾರತಿ ಅವರನ್ನ ನಾನೇ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಭೇಟಿ ಮಾಡಿ ಕೇಂದ್ರದ ಯೋಜನೆಯನ್ನಾಗಿ ಪರಿಗಣಿಸಬೇಕು ಅಂತ ಹೇಳಿದಾಗ ಒಪ್ಪಿಗೆ ಕೊಟ್ಟ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಕೇಂದ್ರಕ್ಕೆ ನಾವು ರವಾನಿಸಿದ್ದೇವೆ 7 ವರ್ಷದಿಂದ. 7 ವರ್ಷದಿಂದ ಸತತ ಪ್ರಯತ್ನ ಮಾಡಿದಾಗ್ಯೂ ಕೂಡ ಹಣ ಬಿಡುಗಡೆ ಆಗಲಿಲ್ಲ. ನಿರ್ಮಲಾ ಸೀತಾರಾಮನ್ ರವರು ಹಣಕಾಸಿನ ಸಚಿವರು ಹೋದ ವರ್ಷದ ಬಜೆಟ್ ಅಲ್ಲಿ ಅವ್ರು ಹೇಳ್ತಾರೆ 5,300 ಕೋಟಿ ರೂಪಾಯಿ ನಾವು ಕೊಡಕ್ಕೆ ಒಪ್ಪಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಇದುವರೆಗಾಗಿ ಎಷ್ಟೆಲ್ಲಾ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಹಣ ಇನ್ನೂವರೆಗಾಗಿ ಬಿಡುಗಡೆ ಆಗಲಿಲ್ಲ. ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಆ ಕಾರಣಕ್ಕೋಸ್ಕರ ಅದನ್ನು ಒತ್ತಡವನ್ನು ಮಾಡಬೇಕು. ಕೋಟಿನ 23,000 ಕೋಟಿ ಅಂತ ಮಾಡಿದ್ಮೇಲೆ ರಿವೈಸ್ ಎಸ್ಟಿಮೇಟ್ ಇದೆ. ಆ ರಿವೈಸ್ ಎಸ್ಟಿಮೇಟ್ ನ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಿದ್ದೀರಾ. ಒಂದು. ಎರಡನೇದು 2,000 ರೂಪಾಯಿ ತಾವು ಏನ್ ಹೇಳ್ತಾ ಇದ್ದೀರಾ ಅಲ್ಲ ಸಾಹೇಬ್ ಸರ್ ಒಂದ್ ನಿಮಿಷ. 2,000 ರೂಪಾಯಿ ಒಬ್ಬ ರೈತನ ಅಕೌಂಟ್ಗೆ ಬಂದು ತಲುಪಿದ್ಯಾ? ಡಿಸಿ ಅಕೌಂಟ್ ತಹಸೀಲ್ದಾರ್ ಅಕೌಂಟ್ ಒಬ್ಬ ರೈತನ ಅಕೌಂಟ್ ಬಂದಿಲ್ಲ ಸರ್. ಹೇಳ್ತಿರೋದು ಕರೆಕ್ಟ್ ಇದೆ, ಅರ್ಧ ಸತ್ಯ. ಅಲ್ಲೂ ಡಿಸಿ ಅಕೌಂಟ್ ಅಲ್ಲಿ ಹೋಗಿ ತಹಸೀಲ್ದಾರ್ ಅಕೌಂಟ್ ಕೂತಿದೆ. ಅವರು ಡೈರೆಕ್ಷನ್ ಬಂದಿಲ್ಲ ಅಂತ ಹೇಳ್ತಾರೆ. ಒಬ್ಬ ರೈತ ಸಾಮಾನ್ಯ ರೈತನಿಗೆ 2,000 ರೂಪಾಯಿ ಪರ್ ಹೆಕ್ಟೇರ್ ಬಿಜೆಪಿ ಅವರಿಗೆ ಅನ್ಇಂಟರಪ್ಟೆಡ್ ಟೈಮ್ ಕೊಟ್ಟಿದೀವಿ. ನಾನು ಅದನ್ನೇ ರೆಸ್ಪೆಕ್ಟ್ಫುಲ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ನನ್ನ ಫಸ್ಟ್ ಆರ್ಗ್ಯುಮೆಂಟ್ ಏನಂದ್ರೆ ಚಂದನ್ ನೋಡಿ, ಫೆಬ್ರವರಿ ವರ್ಗು ಕೂಡ 31 ಲಕ್ಷ ರೈತರಿಗೆ 2,000 ರೂಪಾಯಿನಂತೆ 580 ಕೋಟಿನ ಹಣವನ್ನು ಬಿಡುಗಡೆ ಮಾಡಿ. ಕರೆಕ್ಟ್. ಯಾರ ಸರ್ ಮೊನ್ನೆ ತಾರೆ ಸಿಎಂ ನಾನು ಸರ್ ಸರ್ ನಾವು ಯಾವತ್ತು ಇಂಪ್ಲಿಮೆಂಟ್ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ. ಆಗಿಲ್ಲ. ಊಟ ಮಾಡೋ ಹಾಕೋದು ಯಾವಾಗ? ಜಯಚಂದ್ರ ಸರ್ ಇದು ರೈತರ ಅಕೌಂಟ್ ಗಳಿಗೆ ಹೋಗಿದೆಯಾ? ಡಿಸಿ ಅಕೌಂಟ್ ಗಳಲ್ಲಿ ಕೂತಿದೆಯಾ? ಹೋಗಿದೆ. ಸರ್ 40,40,000 ಅಕೌಂಟ್ಗೆ ರೈತರ ಅಕೌಂಟಿಗೆ ಹಣ ಹೋಗಿದೆ. ಯಾವತ್ತು? ಅದು 575 ಕೋಟಿ 80 ಇವತ್ತು ಹಣ ಹೋಗಿದೆ. ಇವತ್ತು ಬೆಳಗ್ಗೆಯಿಂದ ಗೊತ್ತಿಲ್ಲ ನನ್ಗೆ. ನನ್ನ ಸಾಯಂಕಾಲ ಹೋಗಿಲ್ಲ. ಟ್ರೈನ್ ಹಾಕೋದು ನಾವು ಮಾಡಲ್ಲ. ಅಶೋಕ್ ಜಿ ಪ್ಲೀಸ್. ಟಿ.ಬಿ. ಜಯಚಂದ್ರ ಅಂತ ಜಯಚಂದ್ರ ರವರು ಹಲವು ಖಾತೆಗಳನ್ನು ನಿಭಾಯಿಸಿದವರು. ನನ್ನ ಪ್ರಕಾರ ಐ ರಿಯಲಿ ಡೋಂಟ್ ಥಿಂಕ್ ಅವರು ಈ ವಿಷಯದ ಬಗ್ಗೆ ಸ್ಪಷ್ಟವಾದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇಲ್ಲದೆ ಅವರು ಮಾತಾಡ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಒಂದ್ ನಿಮಿಷ ದಯಮಾಡಿ ಪ್ಲೀಸ್ ನನ್ನ ಮಾತು ಕೇಳಿಸ್ಕೊಳ್ಳಿ. ಯಾಕಂದ್ರೆ ಅವರು 30 ಲಕ್ಷಕ್ಕಿಂತ ಹೆಚ್ಚು ರೈತರ ಅಕೌಂಟ್ಗಳಿಗೆ ದುಡ್ಡು ಹೋಗಿದೆ ಅಂತ ಹೇಳ್ತಿದ್ದಾರೆ ಅಂತಂದ್ರೆ he probably should have an authentic information. ನಾತ್ರ ಒಂದು ಡಾಟಾ ಇದೆ. ಈಗ ಆ ರೀತಿ ಹೇಳ್ತಾರಲ್ವಾ, ಹೈನುಗಾರಿಕೆ ಮಾತಾಡ್ತೀನಿ, ಒಂದು ಬ್ರೇಕ್ ತಗೊಂಡು ಮಾತಾಡ್ತೀನಿ. I'll get back to you. ಇಲ್ಲಿ ಎರಡು ವಿಷಯಗಳು ಬಹಳ ಸ್ಪಷ್ಟವಾಗಿ ಚರ್ಚೆ ಆಗ್ತಾ ಇದೆ. ನೀವು ಇಲ್ಲಿ ಕೇಂದ್ರ ಸರ್ಕಾರದ ಅನುದಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಬರಕ್ಕೆ SDRF ಮುಖಾಂತರ ಹೆಂಗ್ ರೆಸ್ಪಾಂಡ್ ಆಗಿದೆ ಅಂತ ಇಲ್ಲಿ ನಾವು ಮತ್ತೊಂದು ಆಯಾಮದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಮೂರನೇ ಆಯಾಮ 14th ಮತ್ತು 15th ಪೇ ಕಮಿಷನ್ ನಡುವೆ ಇರುವ
ಈ ಡೆವಲ್ಯೂಷನ್ ಡಿಸ್ಪ್ಯಾರಿಟಿಯ ಬಗ್ಗೆ ಕೂಡ ನಾವು ಚರ್ಚೆ ನಡೆಸ್ತಾ ಇದ್ದೀವಿ. ಅದು 16ನೇ ಪೇ ಕಮಿಷನ್ ನಲ್ಲಿ ಸರಿ ಮಾಡ್ಕೊಳ್ಳಿ ಅನ್ನುವ ತರದಲ್ಲೂ ಕೂಡ ನಾವಿಲ್ಲಿ ಚರ್ಚೆ ನಡೆಸ್ತಾ ಇದ್ದೀವಿ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಬಿಜೆಪಿ ಇನ್ನೊಂದು ವಾದ ಏನು ಅಂತಂದ್ರೆ, ನಾವು ಆರ್ಥಿಕವಾಗಿ ಸದೃಢವಾಗಿರುವ ರಾಜ್ಯವಾಗಿರುವುದರಿಂದ, ಈಗ ಫಾರ್ ಎಕ್ಸಾಂಪಲ್ ಬಿಹಾರ ಆರ್ಥಿಕವಾಗಿ ಸದೃಢವಾಗಿಲ್ಲವಾದ್ದರಿಂದ ನಾವು ಅವರಿಗೆ ಜಾಸ್ತಿ ದುಡ್ಡನ್ನ ಕೊಡೋದ್ರಲ್ಲಿ ಏನ್ ಸಮಸ್ಯೆ, ಈಗ ಬೆಂಗಳೂರಿನ ದುಡ್ಡನ್ನೆಲ್ಲ ಬೆಂಗಳೂರಿಗೆ ಬಳಸ್ಕೊಳ್ಬೇಕು ಅಂದ್ರೆ ಆಗುತ್ತಾ? ಒಂದ್ ನಿಮಿಷ ಮಾತಾಡ್ತೀನಿ, ಐಲ್ ಗೆಟ್ ಬ್ಯಾಕ್ ಟು ಯು. ಬ್ರೇಕ್ ಆದ್ಮೇಲೆ ಐ ಪ್ರಾಮಿಸ್ ಯು ಭವ್ಯ ಅವರೇ 5 minutes uninterrupted to you. 5 minutes uninterrupted. It's a promise from me. Okay? ಮೊದಲನೇದಾಗಿ ನಾನು ಏನು ಇವರು ಒಂದು ಎಕನಾಮಿಕ್ಸ್ ಮಾತಾಡುವಾಗ ಇಮೋಷನ್ಸ್ ತಂದು ಮಿಕ್ಸ್ ಮಾಡ್ತಾರಲ್ಲ, ಬೆಂಗಳೂರು ಕಲ್ಯಾಣ ಕರ್ನಾಟಕ, ಬೆಂಗಳೂರು ಜಾಸ್ತಿ ಟ್ಯಾಕ್ಸ್ ಕೊಡುತ್ತೆ ಹಂಗಂತ ನೀವೇನು ಕಲ್ಯಾಣ ಕರ್ನಾಟಕಕ್ಕೆ ದುಡ್ಡು ಕೊಡ್ತಿಲ್ವಾ? ಅಲ್ಲಿ ಫೈನಾನ್ಸ್ ಮಿನಿಸ್ಟ್ರಿಂದ ಹಿಡಿದು ಕ್ಯಾಬಿನೆಟ್ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟ್ರಿಂದ ಹಿಡಿದು ಇಲ್ಲಿನ ಸಂಸದರಿಂದ ಹಿಡಿದು ಇಲ್ಲಿರೋ ಸ್ಪೋಕ್ಸ್ ಪರ್ಸನ್ ವರ್ಗೂ ಇದನ್ನೇ ಮಾತಾಡ್ತಾರೆ. ಇವರಿಗೆ ಬೇಸಿಕ್ಸ್ ಸ್ವಲ್ಪ ನಾನು ಇಲ್ಲಿ ಪಾಠ ಮಾಡಬೇಕಾಗುತ್ತೆ. ದೇರ್ ಆರ್ 2 types of devolution: vertical devolution, horizontal devolution. ವರ್ಟಿಕಲ್ ಡೆವಲ್ಯೂಷನ್ ಅನ್ನೋದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ನಮ್ಮಿಬ್ಬರ ಮಧ್ಯ ಒಂದು ಸಾಂವಿಧಾನಿಕವಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಂದು ಅಗ್ರಿಮೆಂಟ್ ಇದೆ ಶೇರಿಂಗ್ ಅಲ್ಲಿ. ಅಲ್ಲಿರುವಂತಹ ಸರ್ಕಾರ ಬೇರೆ, ನಮ್ಮ ಸರ್ಕಾರ ಬೇರೆ. ಇಡೀ ಕರ್ನಾಟಕದಲ್ಲಿರೋದು ಒಂದೇ ಸರ್ಕಾರ. ಕಲ್ಯಾಣ ಕರ್ನಾಟಕದಲ್ಲಿರೋದು ನಮ್ಮ ಸರ್ಕಾರನೇ, ಬೆಂಗಳೂರಲ್ಲಿರೋದು ನಮ್ಮ ಸರ್ಕಾರನೇ. ಈ ರೀತಿ ಸ್ವಲ್ಪ ಸರ್ ನೀವು ಮಾತಾಡಿದಾಗ ನಾನು ಮಾತಾಡ್ದಿಲ್ಲ, ಏನಿದೆ ಅಂದ್ರೆ ಈಗ ಸದಾಶಿವನಗರ ಶಿವಾಜಿನಗರ ಕಂಪೇರ್ ಮಾಡ್ತಾರೆ ಇವ್ರು ಸಂಸದರು. ಅಷ್ಟು ಬೇಸಿಕ್ ಸೆನ್ಸ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ದೇ ಜಸ್ಟ್ ವಾಂಟ್ ಟು ಕವರ್ ಅಪ್ ಎಕನಾಮಿಕ್ಸ್ ಬೈ ಸ್ಪೀಕಿಂಗ್ ಅಬೌಟ್ ಇಮೋಷನ್ಸ್ ಅಷ್ಟೇ. ನೆಕ್ಸ್ಟ್ ಅಣ್ಣ ತಮ್ಮ ಪ್ರಿನ್ಸಿಪಲ್ ಈಕ್ವಾಲಿಟಿ ಎಲ್ಲ ತಂದ್ರಲ್ಲ, ಹೌದು ಪ್ರಿನ್ಸಿಪಲ್ ಈಕ್ವಾಲಿಟಿ ತಂದಿದ್ದೆ ಈಕ್ವಿಟಿ ತಂದಿದ್ದೆ ಕಾಂಗ್ರೆಸ್ ಅವರು. ಹಿಸ್ಟಾರಿಕಲಿ ಈಗ ತಾನೇ ಒಬ್ರು ಎಕನಾಮಿಕ್ ತಜ್ಞರು ಮಾತಾಡಿದ್ರು, ಹಿಸ್ಟಾರಿಕಲಿ ಇಷ್ಟೊಂದು ವರ್ಷ ಮಾಡ್ಕೊಂಡ್ ಬಂದಿರೋರು ಇದ್ರ ಬಗ್ಗೆ ಮಾತಾಡ್ತಿರೋದು ಒಂದು ಐರನಿ ಅಂತ ಹೇಳಿದ್ರು. ಹಿಸ್ಟಾರಿಕಲಿ ಪ್ರಿನ್ಸಿಪಲ್ ಆಫ್ ಈಕ್ವಿಟಿ ಕಾಪಾಡ್ಕೊಂಡ್ ಬಂದಿದೀವಿ. ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚಾಗೆ ಹೋಗಿದೆ. ಇವತ್ತು ಹೋದ್ರೂ ನಮ್ಗೇನು ತೊಂದರೆ ಇಲ್ಲ. ಆದರೆ ಒಂದೇ ಒಂದು ವಿಷಯ ಹೇಳ್ತೀನಿ ಕೇಳಿ. ಓಪನ್ ಆಗಿ ನೀತಿ ಆಯೋಗದ ಸಿಇಒ BVR ಸುಬ್ರಹ್ಮಣ್ಯಂ ಅವರು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂತ ಗೊತ್ತಾ? ನರೇಂದ್ರ ಮೋದಿ ಅವರು ಬ್ಯಾಕ್ ಡೋರ್ ನೆಗೋಸಿಯೇಷನ್ ಅಲ್ಲಿ ಯಾರ ಜೊತೆ, ಈ ಹಿಂದಿನ ಫೈನಾನ್ಸ್ ಕಮಿಷನ್ ಚೇರ್ಪರ್ಸನ್ YV ರೆಡ್ಡಿ ಅವರಿಗೆ ಒಪ್ತಾ ಇರ್ಲಿಲ್ವಂತೆ ಅವರು 42% ಕೊಡೋದಕ್ಕೆ ಸ್ಟೇಟ್ಗೆ. ಅವ್ರು ಎಷ್ಟೇ ಪ್ರೆಷರ್ ಹಾಕಿದ್ರು YV ರೆಡ್ಡಿ ಅವರು ಒಪ್ಪಿಲ್ಲ. ಇದು ಪ್ರಾಬ್ಲಮ್ ಇರೋದು ನಮ್ಗೆ ಪ್ರಿನ್ಸಿಪಲ್ ಈಕ್ವಿಟಿ ಮೇಲಲ್ಲ, ಅವ್ರಿಗೆ ಜಾಸ್ತಿ ಕೊಡ್ಲೇಬೇಡಿ ಅಂತ ಹೇಳ್ತಿಲ್ಲ. ಹೌದು, ನಮ್ ದುಡ್ಡಲ್ಲೇ ಅವರು ಉದ್ಧಾರ ಆಗ್ಲಿ, ಅಣ್ಣ ತಮ್ಮಂದಿರ ಹತ್ರ ಇರೋಣ. ಆದರೆ ಇಲ್ಲಿ ನಮಗೆ ಮೋಸ ಆಗ್ತಿರೋದು ಒಂದು ಫೈನಾನ್ಸ್ ಕಮಿಷನ್ ಆದ್ರೆ, ಮತ್ತೊಂದು GST ಕಾಂಪನ್ಸೇಷನ್ ಅಲ್ಲೂನು, ಮತ್ತೆ ಬರ ನರೆ ಪರಿಹಾರ ಕೊಡೋದ್ರಲ್ಲೂನು ಅವರದೇ ಕಮಿಟಿ ಬಂದು ನಮ್ಮಲ್ಲಿ ಟೆಸ್ಟ್ ಮಾಡಿ 35,000 ಕೋಟಿ ನಷ್ಟ ಆಗಿದೆ, 17,000 ಕೋಟಿ ಕೊಡಬೇಕು ಅಂತ ಹೇಳಿದ್ರು ಕೊಟ್ಟಿಲ್ಲ ಅವರು. ಇದ್ರಲ್ಲಿ ಸೆಂಟ್ರಲಿ ಸ್ಪಾನ್ಸರ್ ಪ್ರತಿ ಒಂದರಲ್ಲೂ ನಮಗೆ ಆಗ್ತಿರುವಂತಹ ಮೋಸದ ಬಗ್ಗೆ, ವಿ ಆರ್ ನಾಟ್ ಅಗೇನ್ಸ್ಟ್ ಪ್ರಿನ್ಸಿಪಲ್ ಆಫ್ ಈಕ್ವಿಟಿ, ಲೆಟ್ ಮಿ ಬಿ ವೆರಿ ಹಾನೆಸ್ಟ್ ಅಂಡ್ ಪ್ಲೀಸ್ ಡೆವಲ್ಯೂಷನ್ ಬಗ್ಗೆ ನೀಟಾಗಿ ತಿಳ್ಕೊಂಡು ಮಾತಾಡ್ಲಿ. ಕರ್ನಾಟಕದ ಒಳಗೆ ಅಲ್ಲಿ ಕೊಡಲ್ವಾ ಇಲ್ಲಿ ಕೊಟ್ಟಿಲ್ವಾ? ನೋ, ಇಲ್ಲಿ ಒಂದು ಸರ್ಕಾರ ಇದೆ. 74th ಅಮೆಂಡ್ಮೆಂಟ್ PV ನರಸಿಂಹರಾವ್ ಮಾತ್ರಲ್ಲ, ಸರ್ಕಾರ ಅಂತ ಕನ್ಸಿಡರ್ ಮಾಡಿ ಅದನ್ನು ಓದ್ಕೊಂಡ್ ಬಂದಿದ್ದೀವಿ. 74th ಅಮೆಂಡ್ಮೆಂಟ್ ಓದ್ಕೊಂಡ್ರೆ ತಮಗೆ ಗೊತ್ತಾಗ್ತದೆ. 73rd 74th ಅಮೆಂಡ್ಮೆಂಟ್ ಡೆವಲ್ಯೂಷನ್ ಬಗ್ಗೆ ಓದ್ಕೊಂಡು ಬನ್ನಿ. ಒಂದ್ ನಿಮಿಷ, 74th ಅಮೆಂಡ್ಮೆಂಟ್ PV ನರಸಿಂಹರಾವ್ ಅವರು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಗ್ರಾಮ ಪಂಚಾಯತಿಗೆ ಏನ್ ಪವರ್ ಇದೆ, BBMP ಗೆ ಏನ್ ಪವರ್ ಇದೆ, ಅದಕ್ಕೆ ಏನ್ ಪವರ್ ಇದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡ್ ಬನ್ನಿ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಲೆಕ್ಟ್ರಾನಿಕ್ ಸಿಟಿಗೆ ಯಾವ ರೀತಿ ಮಾಡಿದಿರಾ, ಅದಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿ ಯಾವ ರೀತಿ ಅನ್ಯಾಯ ಮಾಡ್ತೀರಾ ಎಲ್ಲ ಸ್ವಲ್ಪ ತಿಳ್ಕೊಳ್ಳಿ.
parliamentary question. Ashok ಅವರೇ, Parliamentary devolution. question ಅಶೋಕ್ ಅವರೇ, ಕೇಳೋದು. ಅಶೋಕ್ ಅವರೇ, one at a time, please. Sir, also please read. One at a time, please. ಎರಡು ಪಾಯಿಂಟ್ ಇದೆ. ಗೌರವ್, one at a time, please. ದಯಮಾಡಿ ಬಿಟ್ಬಿಡಿ. ಪಾರ್ಲಿಮೆಂಟರಿ ಬಿಡಿ. ಕ್ವೆಶ್ಚನ್ ಕೇಳಬೇಕು ಅಂತ ಹೇಳಿದ್ರಿ ಅಲ್ವಾ ಸರ್, ಫೈನಾನ್ಸ್ ಕಮಿಷನ್ ಅಲ್ಲಿ ಮೋಸ ಆದ್ರೆ Okay. ಪಾರ್ಲಿಮೆಂಟ್ ಅಲ್ಲಿ ಯಾವ ಪ್ರಶ್ನೆಗೆ ನರೇಂದ್ರ ಮೋದಿಗಳು ಉತ್ತರ ಕೊಟ್ಟಿದ್ದಾರೆ ಹೇಳಿ ಇದುವರೆಗೂ? ರಫಾಲ್ ಬಗ್ಗೆ, ಅದಾನಿ ಬಗ್ಗೆ ಫೈನಾನ್ಸ್ ಉತ್ತರ ಕೊಡೋದು ವ್ಯವಸ್ಥೆ ಪ್ರಶ್ನೆ ಮಾಡ್ತೀವಿ. ಸರ್ ಈಗ ಒಂದ್ ನಿಮಿಷ. ಓಕೆ ಮಾಡಬೇಕು. ಓಕೆ 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 ಸರಿ ಗೌಡ್ರೆ 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 ಭವ್ಯ ಅವರೇ, ಒಂದ್ ನಿಮಿಷ. ಭವ್ಯ ಅವರೇ, ಭವ್ಯ ಅವರೇ ಹೇಳಿದೇವ್ರ ಸರ್, ಏನು ಹೇಳ್ತಾ ಇದ್ರಿ? ಭವ್ಯಜಿ ಒಂದ್ ನಿಮಿಷ. ಭವ್ಯ ಮೇಡಮ್ ಒಂದ್ ನಿಮಿಷ. ಮೇಡಮ್ ಒಂದ್ ನಿಮಿಷ ಪ್ಲೀಸ್. ಅಮ್ಮ, ಇವತ್ತೇನಾಗ್ತದೆ ಬೋಳಿ ಅವರು ಕೇಳಿರ್ತಕ್ಕಂಥ 3 ಪ್ರಶ್ನೆಗೆ ನಾನು ಖಂಡಿತವಾಗಿ ಇವಾಗ ತಗೋಬೇಕಾಗ್ತದೆ. ಈಗ ಏನಾಗಿದೆ, ಯಾವುದೇ ಕಾರಣಕ್ಕೂ ನನ್ನ ದೇಶದ ಸಂಸದೀಯ ವ್ಯವಸ್ಥೆಯನ್ನು ನಾನು ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಆ ರೀತಿ ಮಾಡೋಗಿದ್ರೆ ತಾಳಿ ಅಮ್ಮ, ನೀವು ಪ್ರೊಟೆಸ್ಟ್ ಮಾಡ್ಕೊಳ್ಳಿ, ಅದು ನಿಮ್ಮ ಹಕ್ಕು. ನಾನು ಅದು ಪ್ರಶ್ನೆ ಮಾಡಲ್ಲ. ಅಮ್ಮ, ನಾ ಪ್ರಶ್ನೆ ಮಾಡಲ್ಲ. ಅಮ್ಮ, ನಾನು ಮಾತೇ ಆಡ್ಲಿಲ್ಲ. ಈಗೇನಾಗಿದೆ, ಇವ್ರ ಪಕ್ಷದ ಸಂಸತ್ ಸದಸ್ಯರು ನಮ್ಮ ರಾಜ್ಯದಿಂದ ಒಬ್ಬರಿದ್ದಾರೆ, ಬೇರೆ ರಾಜ್ಯ ಹಲವಾರು ರಾಜ್ಯಗಳಿಂದ ಕಾಂಗ್ರೆಸ್ ಅವರು ಇದ್ದಾರೆ. ಇದ್ದಂತ ಕಾಂಗ್ರೆಸ್ ಅವರು ಯಾರು ಡೆವಲ್ಯೂಷನ್ ಆಫ್ ಫಂಡ್ಸ್ ಬಗ್ಗೆ ಒಂದು ಪ್ರಶ್ನೆ ಕೇಳಿರೋದು ಉದಾಹರಣೆ ಕೊಡಿ ನೋಡ. ಇವರು ಒಂದೇ ಒಂದು ಪ್ರಶ್ನೆ. ಇವತ್ತಿನ ದಿವಸ ಭದ್ರಾ ಮೇಲ್ದಂಡೆ ಬಗ್ಗೆ ಹೇಳ್ತಾರಲ್ಲ ಕಾಂಗ್ರೆಸ್ ನಾಯಕರು, ಕೃಷ್ಣ ಮೇಲ್ದಂಡೆ ಬಗ್ಗೆ ಹೇಳ್ತಾರಲ್ಲ, ಮೇಕೆದಾಟು ಬಗ್ಗೆ ಹೇಳ್ತಾರಲ್ಲ, ಒಂದು ಪ್ರಶ್ನೆಯನ್ನ ಪಾರ್ಲಿಮೆಂಟ್ ಅಲ್ಲಿ ಕೇಳಿರೋದು ಒಂದು ಉದಾಹರಣೆ ಕೊಡಿ ನೋಡೋಣ. ದೇವೇಗೌಡರು ಇವತ್ತಿನ ದಿವಸ ಕುಳಿತುಕೊಂಡಲ್ಲಿ ಸನ್ಮಾನ್ಯ ದೇವೇಗೌಡರು ರಾಜ್ಯಸಭೆಯಲ್ಲಿ ಮಾತಾಡ್ತಾವ್ರೆ, ತಮಿಳುನಾಡು ಗಲಾಟೆ ಮಾಡ್ತಾವ್ರೆ. ಒಬ್ಬರೇ ಒಬ್ರು ಕಾಂಗ್ರೆಸ್ ಅವರು 7-8 ಜನ MLC ರಾಜ್ಯಸಭಾ ಒಬ್ರು ಬರ್ಲಿಲ್ಲ. ನಮ್ಮ ದೇಶದಲ್ಲಿ ತಾರತಮ್ಯದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯ ತಾರತಮ್ಯದ ಬಗ್ಗೆ ಹೋರಾಟ ಮಾಡಿದೆ ಅಂತಂದ್ರೆ ಹಿಂದೆ ಕಾಂಗ್ರೆಸ್ ಬಡದಂತ ಹೋರಾಟ ಮಾಡಿದೆ. ಭಾಷೆ ವಿಷಯದಲ್ಲಿರ್ಬೋದು, ಏರಿಕೆ ವಿಷಯದಲ್ಲಿರ್ಬೋದು, ನಮ್ಮ ನೀರಿನ ವಿಷಯದಲ್ಲಿರ್ಬೋದು, ನಮಗೆ ತಾರತಮ್ಯ ಎತ್ತಿನ ಹೆಗ್ಗಳಿಕೆ ಇರ್ತಕ್ಕಂಥದ್ದು. ಒಂದ್ ನಿಮಿಷ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ ಮೇಲೆ ಅಶೋಕ್ ಅವರೇ ಒಂದ್ ನಿಮಿಷ. ಒಂದ್ ನಿಮಿಷ ಪ್ಲೀಸ್. ಒಂದ್ ನಿಮಿಷ ಪ್ಲೀಸ್. ಒಂದ್ ನಿಮಿಷ ಪ್ಲೀಸ್. ಅಲ್ಲ, ಇವೆಲ್ಲದರ ನಡುವೆ ಒಂದು ಪ್ರಶ್ನೆ. ಅಲ್ಲ ಅಲ್ಲ ದೇವರಾಜ್ ಸರ್ ನಿಮ್ಗೊಂದು ಪ್ರಶ್ನೆ. ದೇವರಾಜ್ ಸರ್ ನಿಮ್ಗೊಂದು ಪ್ರಶ್ನೆ. ಅಶೋಕ್ ಗೌಡ ಅವರೇ ನಿಮ್ಗೊಂದು ಪ್ರಶ್ನೆ. ಒಂದ್ ನಿಮಿಷ. ಇವೆಲ್ಲದರ ನಡುವೆ ಈ ತಾರತಮ್ಯ ಆಗಿದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂತನ್ನೋದು ನಿಮ್ಮ ಪ್ರಕಾರ ನೀವು ಹೇಳೋದೇನು, ಇದು ಪೊಲಿಟಿಕಲ್ ಅಜೆಂಡಾ ಅಂತಾನ ಅಥವಾ ನಮಗೆ ಅನ್ಯಾಯ ಆಗೇ ಇಲ್ವಾ? ಇಲ್ಲ, ಒಂದ್ ನಿಮಿಷ. That's my direct question to both of you. It is directly political agenda. ಅನ್ಯಾಯ ನಮಗೆ ನ್ಯಾಯ ಆಗಿದೆ. ಟ್ಯಾಕ್ಸ್ ರೆವಲ್ಯೂಷನ್ ಅಲ್ಲಿ ಅನ್ಯಾಯ ಆಗಿಲ್ವಾ? ಒಂದ್ ನೋಡಿ, ಬರಬೇಕಾದ ಚಂದನ್ ಬರ್ದ ಬಗ್ಗೆ ಹೇಳ್ತೀನಿ. ಬರ್ದ ಬಗ್ಗೆ ನಾನು ಸ್ವಲ್ಪ ಟೈಮ್ ಇಲ್ಲ. BSY ಅವರು ಸರ್ಕಾರ ಇದ್ದಾಗ 13,000 ರೂಪಾಯಿ ಪರ್ ಎಕರ್ ಕೊಟ್ಟು ಆಮೇಲೆ ಯಾರ್ದು ಕೇಂದ್ರದಿಂದ ನೆರವು ನೋಡ್ಲಿಲ್ಲ, ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿದ್ರು. ಯಾಕೆ ರಿಲೀಸ್ ಮಾಡಲ್ಲ? ಇನ್ನೊಂದು ಅದಕ್ಕೆ ನಿಮಗೆ ಲೂಟ್ ಮಾಡಿ ಆ ದುಡ್ಡನ್ನ ತೆಗೆದುಕೊಂಡೋಗಿ ಎಲೆಕ್ಷನ್ ಉಪಯೋಗಿಸಬೇಕು. ಅದು ನಿಮ್ಮ ಬದ್ಧತೆ ಅಷ್ಟೇ ಇರೋದು. ಅಶೋಕ್ ಅವರೇ ಪ್ಲೀಸ್. ಅಶೋಕ್ ಅವರೇ ಪ್ಲೀಸ್. ಅನ್ಯಾಯ ಮಾಡಬೇಕು ಅಂತ. ಭವ್ಯ ಅವರೇ ಒಂದು ನಿಮಿಷ. ಭವ್ಯ ಅವರೇ, I would like to talk to your senior leader. I would like to talk to your senior leader. Wait, please. I would like to talk to your senior leader. ಒಂದು ನಿಮಿಷ ಇರಿ. ಜಯಚಂದ್ರ ಸರ್, please come in with your last points. ದಯಮಾಡಿ with a final word. ಈಗ ಯಡಿಯೂರಪ್ಪ ಕಾಲದ ಕೊಟ್ಟಿರ್ತಕ್ಕಂಥದ್ದು ಕೋಟ್ ಮಾಡೋದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಈಗ ಸುಮಾರು 950 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ 575 ಕೋಟಿ ರೂಪಾಯಿ ಈಗಾಗಲೇ ರೀಚ್ ಆಗಿದೆ. ಇನ್ನೂ ಸುಮಾರು 4 ಲಕ್ಷ ಜನ ರೈತರಿಗೆ ನಾವು ಕೊಡಬೇಕಾಗಿದೆ. ಸಂಗತಿ
ನೀವು ನೋಡಿ, ನಾನೊಂದು ಕ್ಷೇತ್ರದ ಶಾಸಕ, ತಮ್ಮ ಅಧಿಕಾರಿ ನಾನು ಹಳ್ಳಿನಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು. ನೆನ್ನೆವರೆಗೂ ನೆನ್ನೆ ಸಾಯಂಕಾಲದವರೆಗೂ ನೋಡಿ, ಕಡೆಯಿಂದಾನು ಬರ್ದಿದ್ದಾರೆ. ಹಣ ಬಿಡುಗಡೆ ಆಗಿದೆ, ಹೋಗ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ ಬರ್ತಾ ಇದೆ. 2,000 ರೂಪಾಯಿ ಪರ್ ಹೆಕ್ಟೇರ್ಗೆ 650 ರೂಪಾಯಿ. ನೋಡಿ, ನಮ್ಮ DC ಅಕೌಂಟ್ ನೆಸೆಸಿಟಿ ಇಲ್ಲ ಈಗ. ಅದು 2000 ಇದು ಕುಡಿಯೋ ನೀರಿಗೋಸ್ಕರ ಡೆಪ್ಟಿ ಕಮಿಷನರ್ ಅಕೌಂಟ್ ಅಲ್ಲಿ ಇದೆ. ಡೆಪ್ಟಿ ಕಮಿಷನರ್ ಅಕೌಂಟ್ ಅಲ್ಲಿ ಇದೆ, ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ರೈತರಿಗೆ ಕೊಡ್ತಕ್ಕಂಥ 295 ಬಿಡುಗಡೆ ಮಾಡಿ ಆಯ್ತು. ಹೋಗಿದೆ ಫೈನ್ ಸರ್, ಫೈನ್ ಸರ್. ಸರ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಸರ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಫ್ರಮ್ ಡೆಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಶೆಟ್ಟಿಗಾರ್ ಸರ್, ಥ್ಯಾಂಕ್ ಯು ಭವ್ಯ ಅವರೇ, ಥ್ಯಾಂಕ್ ಯು. ಮತ್ತು ದೇವರಾಜ್ ಜಿ, ಥ್ಯಾಂಕ್ ಯು. ಅಶೋಕ್ ಅವರೇ, ಥ್ಯಾಂಕ್ ಯು. ಅಟ್ ದಿ ಔಟ್ಸೆಟ್ ನಮಗೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಅನ್ಯಾಯದ ಬಗ್ಗೆ ಹಲವು ಪ್ರಶ್ನೆಗಳಿದ್ರೂ ಕೂಡ ಹೋರಾಟ ಅಂತನ್ನೋದು ಡೆಮಾಕ್ರಸಿಯ ಬ್ಯೂಟಿ. ಆ ಹೋರಾಟವನ್ನ ಕಾಂಗ್ರೆಸ್ ನಾಳೆ ನಡೆಸ್ತಾ ಇದೆ. ಆದರೆ ಹೋರಾಟ ಕೇವಲ 2-2.5 ಗಂಟೆಗಳಿಗೆ ಸೀಮಿತವಾಗಿರದೆ ನಿಜವಾಗ್ಲೂ ಕೂಡ ಅದರಿಂದ ಒಂದು ತಾರ್ಕಿಕವಾದಂತಹ ವಿಷಯಗಳು ಹೊರಗಡೆ ಬರಲಿ ಅನ್ನುವ ಆಶಯ ಅತ್ಯಂತ ಸುಸ್ಪಷ್ಟವಾಗಿ ನನ್ನದು ಮತ್ತು ನಮ್ಮದು. ಇದು ಟ್ಯಾಕ್ಸ್ ಡೆವಲ್ಯೂಷನ್ ಆಗಿರ್ಬೋದು, ಬರ ಪರಿಹಾರ ಆಗಿರ್ಬೋದು, ಅವೆಲ್ಲ ವಿಚಾರಗಳಲ್ಲಿ ಅಫ್ಕೋರ್ಸ್ ಯಾಕೆ ಕೇಂದ್ರ ಸರ್ಕಾರ ಒಂದು ರೀತಿಯ ಧೋರಣೆ ಅನುಸರಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಪ್ರಶ್ನೆ ಇದ್ದೇ ಇದೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಗ್ರಾಂಟ್ಸ್ ಇನ್ ಏಡ್ ಅಂತ ಬಂದಾಗ ನಾವು ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟಿದ್ದೀವಿ ಅಂತ ಕೂಡ ಇದೇ ಬಿಜೆಪಿ ಸರ್ಕಾರ ಹೇಳ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯ ಮತ್ತೊಬ್ಬರು ಹೇಳ್ತಾ ಇದ್ರು, ಅಲ್ಲ ನೀವು ರೈತರಿಗೆ 2,000 ಅಂತೀರಿ, ಅದೇ ರೈತರಿಗೆ ಬರಬೇಕಾದಂತ 4,000 ನೀವು ಕಟ್ ಮಾಡ್ಬಿಟ್ರಲ್ಲ ಕಾಂಗ್ರೆಸ್ನವರು ಅಂತ ಕೂಡ ಪ್ರಶ್ನೆಗಳನ್ನು ಸುಮಾರು ಜನ ಕೇಳ್ತಾ ಇದ್ದುದನ್ನು ನಾನು ಕೇಳಿಸ್ಕೊಂಡೆ. ಹಾಗಾಗಿ ಪೊಲಿಟಿಕಲಿ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಇದು ಚರ್ಚೆ ಆಗ್ತಾ ಇದೆ ಅನ್ನೋದು ಕೂಡ ನಿಜ. ನಾಳೆ ಒಟ್ಟಿನಲ್ಲಿ ಒಂದು ದೊಡ್ಡ ಹೋರಾಟ ಅಂತೂ ಕಾಂಗ್ರೆಸ್ ದೆಹಲಿಯಲ್ಲಿ ಹಮ್ಮಿಕೊಂಡಿದೆ. ಲೆಟ್ಸ್ ಹೋಪ್ ಈ ಹೋರಾಟದಿಂದ ರಾಜ್ಯಕ್ಕೆ ಒಳ್ಳೆಯದಾಗಿ ವಿಸ್ತಾರ, ನಿಖರ ಮತ್ತು ಜನಪರ.